ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಗಣಾಧಿಪತಿಯ ಸನ್ನಿಧಾನ ಇಲ್ಲದೆ ಹೋದರೆ ಯಾವುದೂ ನಡೆಯುವುದಿಲ್ಲ. ಹಾಗಾಗಿ ಬೆಳಗ್ಗೆ 8 ಗಂಟೆಗೆ ಗಣಾಧಿಪತಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯ ಜೊತೆಗೆ ಆರಂಭವಾದಂತಹ ವಿದ್ವದ್ಗೋಷ್ಠಿ ಅನ್ನುವುದಕ್ಕಿಂತ ಸಮಾಜ ಚಿಂತನೆ, ಗಣಪತಿಯ ಅನುಗ್ರಹದ ಬಲದಿಂದ ನಿರ್ವಿಘ್ನವಾಗಿ ನಡೆದಿದೆ ಅಂತ ಮೊದಲು ಮಹಾಗಣಪತಿಯ ಸನ್ನಿಧಾನದಲ್ಲಿ ಭಕ್ತಿ ನಂಬರ್ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ತೇನೆ. ಭಗವದ್ ಅನುಗ್ರಹದ ಜೊತೆಗೆ ಮನುಷ್ಯ ಪ್ರಯತ್ನ ದೊಡ್ಡದು. ಇಲ್ಲಿ ಸೇರಿದ ವಿದ್ವಾಂಸರಿಗಿಂತ ನನಗೆ ಮುಖ್ಯ ಕಾಣಿಸುವುದು ಇಷ್ಟು ಜನರನ್ನು ಸೇರಿಸಿತಲ್ಲೋ ಒಂದು ಶಕ್ತಿ. ನಾನು ಆರಂಭದಲ್ಲೂ ಗಮನಿಸಿದ್ದಿದೆ. ಭಾನುವಾರ ದಿವಸವೇ ಇಂತಹ ಕಾರ್ಯಕ್ರಮವನ್ನು ಯೋಜಿಸಿದಾಗ ಗೋವಿಂದ ಭಟ್ರು ಒಂದು ಬಾರಿ ಹೇಳಿದರು, ಏಕಾದಶಿ ಮಾಡಿದರೆ ಒಳ್ಳೆಯದಾದಿತ್ತು, ಪುರೋಹಿತರು ತುಂಬ ಪುರುಸೊತ್ತಲ್ಲಿ ಸಿಗುವ ಸಾಧ್ಯತೆ ಉಂಟು ಅಂತೇಳಿ. ಆಮೇಲೆ ತೀರ್ಮಾನ ಮಾಡಿದರು, ಏಕಾದಶಿ ಆದರೆ ಇನ್ನಷ್ಟು ಕಷ್ಟ ಆದಿತ್ತು, ಬೇಡ, ಭಾನುವಾರ ಯಾವುದು ಬಂದರೂ ಸರಿ ಒಂದು ಯೋಜನೆ ಮಾಡುವ, ಅವತ್ತು ಮುಹೂರ್ತ ಇಲ್ಲದೆ ಇರುವ ದಿವಸ ನೋಡೋಣ ಅಂತ. ಆದರೆ ಭಾನುವಾರವೇ ಮುಹೂರ್ತ ಆಗಿ ಹೋಗಿದೆ. ಆದರೂ ತಮ್ಮ ಇವತ್ತಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಪುರುಸೊತ್ತು ಅನ್ನೋದಿಲ್ಲ. ನಿಜವಾಗಿ ಸಂಸ್ಕೃತದಲ್ಲಿ ಪುರುಸೊತ್ತು ಅಂತೇಳಿದರೆ ದೇವರು ಅಂತ ಅರ್ಥ. ಪುರು ಅಂದರೆ ದೊಡ್ಡ, ಸೊತ್ತು ಅಂತೇಳಿದರೆ ಸೊತ್ತು, ದೊಡ್ಡ ಸೊತ್ತು ಅಂತೇಳಿದರೆ ಭಗವಂತನೇ. ಭಗವದ್ವಿಷಯಕವಾದಂತಹ ಧರ್ಮೋ ಧರ್ಮಮಯೋಚ್ಯುತಃ. ಆ ಧರ್ಮದ ಬಗ್ಗೆ ಒಬ್ಬ ಪುರುಸೊತ್ತು ಮಾಡಿಕೊಳ್ತಾನೆ ಅಂತೇಳಿದರೆ ಧರ್ಮ ಜೀವಂತವಾಗಿದೆ ಅಂತ ಅರ್ಥ. ಆದ್ದರಿಂದ ಈ ಧರ್ಮಶ್ರದ್ಧೆ, ಸನಾತನ ಧರ್ಮದ ಮೂಲದಲ್ಲಿ ನೀರು ಹಾಕಿ ಗೊಬ್ಬರ ಹಾಕತಕ್ಕಂತಹ ವ್ಯಕ್ತಿತ್ವ ಈ ದೇಶದಲ್ಲಿ ಗುರುಸ್ಥಾನಾಪನ್ನವಾದಂತಹ ಅಗ್ರ ಜನ್ಮರಲ್ಲಿ ವೃದ್ಧಿಯಾಗ್ತಾ ಇದೆ ಅನ್ನೋದೆಲ್ಲ ಆ ಭಗವಂತನ ಅನುಗ್ರಹ ಅಂತ ಭಾವಿಸಿಕೊಳ್ತೇವೆ. 100, 150, 200ಕ್ಕಿಂತ ಹೆಚ್ಚು ಶ್ರೋತೃಗಳು ಕುಳಿತು ತಮಗೆ ಗೊತ್ತಿದ್ದ ವಿಷಯವನ್ನು ಹೇಳಿದರೂ ಕೂಡ ಆಕಳಿಸದೆ, ಗೊತ್ತಿಲ್ಲದೇ ಇದ್ದ ವಿಷಯಗಳು ಬಂದಾಗ ಖುಷಿಪಟ್ಟು, ಸಮಾಜ ಪ್ರೇರಕ ವಿಷಯಗಳು ಬಂದಾಗ ಚಪ್ಪಾಳೆ ತಟ್ಟಿ ನಾವು ಎಚ್ಚರ ಇದ್ದೇವೆ ಅಂತ ಹೇಳಿ ವ್ಯಕ್ತಿತ್ವವನ್ನು ವಿಕಸನಗೊಳಿಸತಕ್ಕಂತಹ ನಿಮ್ಮೆಲ್ಲರಿಗೂ ಮೊದಲ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಕಾರ್ಯಕ್ರಮ ಅನ್ನೋದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಕ್ರಮ ಪ್ರಕಾರವಾಗಿ ನಡೆಯುವ ಕಾರ್ಯ ಅಂತ. ಅಕ್ರಮವಾಗಿ ನಡೆದರೆ ಅದು ಕಾರ್ಯಕ್ರಮ ಆಗುವುದಿಲ್ಲ. ಅದರ ವ್ಯವಸ್ಥಾಪನೆಯಲ್ಲಿ ನಮ್ಮ ಗೋವಿಂದ ಭಟ್ಟರು ಎತ್ತಿದ ಕೈ. ಭಗವಂತ ಅವರ ಸ್ವಲ್ಪ ಕಾಲಿಗೆ ಚೂರು ಪೆಟ್ಟು ಮಾಡಿದ, ಬುದ್ಧಿಗಟ್ಟಿ. ಆದ್ದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು, ಎಲ್ಲಿ ಯಾವ ಚೌಕಟ್ಟನ್ನು ಯಾವುದು ಮೀರಬಾರ್ದು ಅನ್ನುವುದಕ್ಕೆ ಒಂದು ವ್ಯವಸ್ಥೆಯನ್ನು ಪರಿಕಲ್ಪಿಸಿ, ತಮ್ಮ ಶಿಷ್ಯರಾಗಿ ವಿದ್ವಾಂಸರಾದಂತಹ ಅಡಿಗರನ್ನು ಇಲ್ಲಿಗೆ ಕರೆದು ಮಧುಸೂದನ ಅಡಿಗರನ್ನು ಮುಂದಿಟ್ಟು ಸ್ವಾಗತ ಮಾಡುವ ಹಾಗೆ ಹೇಳಿ ನಿರೂಪಣೆಯನ್ನು ಮಾಡಿಸಿ, ಅವರು ವಿದ್ವಾಂಸರು, ಇದರಲ್ಲಿ ಹೀಗೆ ಭಾಗವಹಿಸಿ ವಿಚಾರಗಳನ್ನು ಹಂಚಿ ಅನೇಕ ಶಾಸ್ತ್ರಗಳಲ್ಲಿ ತಿಳಿದವರು. ಇಲ್ಲಿಯ ಸಮಗ್ರ ಕಾರ್ಯಕಾರಿ ಸಮಿತಿ ಪದಾಧಿಕಾರಿ ವರ್ಗವನ್ನೆಲ್ಲ ಅಷ್ಟು ಪ್ರೀತಿಯಿಂದ ಜೊತೆ ಸೇರಿಸಿಕೊಂಡು ಯೋಗ್ಯವಾದ ಭೋಜನದ ವ್ಯವಸ್ಥೆಗೆ ಅನ್ನದಾತ ಸುಖೀಭವ ಅಂತ ಹೇಳಿ ಎಲ್ಲರ ಬಾಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿಸುವ ಒಂದು ವಿಶಿಷ್ಟವಾದ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವಲೋಕನದಲ್ಲಿ ಅದಕ್ಕೊಂದು ಪ್ರಾಧಾನ್ಯ ಅನ್ನುವ ದೃಷ್ಟಿಯಿಂದ ಅಲ್ಪ ಶಬ್ದಗಳನ್ನು ಹೇಳಿದ್ದೇನೆ, ಅನ್ಯಥಾ ಭಾವಿಸಬಾರ್ದು. ನಮ್ಮ ಆರಂಭದಲ್ಲಿ ನಾನು ಬರುವುದು ಇವತ್ತು ಅನಿವಾರ್ಯ ಕಾರಣದಿಂದ ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ಪ್ರಾರಂಭದ ವೇದ ಪಠನಕ್ಕೆ, ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ, ಭಗವತ್ ಪೂಜೆಗೆ, ವ್ಯಾಸ ಪೂಜೆಗೆ ನನ್ನ ಉಪಸ್ಥಿತಿ ಇರಲಿಲ್ಲ. ನಾನು ಬರ್ತಾ ಇರುವಾಗಲೇ ಮನಸ್ಸಿನಲ್ಲಿ ಆ ಪೂಜೆಯನ್ನು ಮಾಡಿಕೊಂಡು ಬಂದೆ. ನಾನು ಬರುವ ಹೊತ್ತಿಗೆ ಅಗ್ರಮಾನ್ಯರಾದಂತಹ ಪೂಜ್ಯರು ಆರಂಭದ ಭಾಷಣ, ಸತ್ಯನಾರಾಯಣಾಚಾರ್ಯ ಅಂತ ಇಲ್ಲಿ ಹೆಸರಿತ್ತು, ನನ್ನ ಮರ್ಯಾದೆ ಉಳಿಸುವ ಕೆಲಸವನ್ನು TN ಪ್ರಭಾಕರ್ ಶರ್ಮಾ ಅವರು, ಪ್ರಭಾಕರ್ ಭಟ್ ಅವರು ಅದನ್ನು ನಡೆಸಿದರು. ನಾನು ಅದರ ಕೊನೆಯ ಭಾಗದ ಶ್ರವಣವನ್ನು ಮಾಡಿದೆ.
ಇವತ್ತು ನಡೆಯತಕ್ಕಂತಹ ಪ್ರಕ್ರಿಯೆ ನಮ್ಮ ಧರ್ಮದ ಜಾಗೃತಿಗೆ ಕಾರಣವಾಗುವಂಥದ್ದು ಅನ್ನೋದು ಅವರ ಮಾತಿನ ಒಟ್ಟು ಸಾರ ಅನ್ನುವುದನ್ನು ನಾನು ಗ್ರಹಿಸಿದೆ. ಅವರ ಮಾತು ಕೇಳುವುದು ತುಂಬ ಚಂದ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಅವರು ಪುಸ್ತಕದಲ್ಲಿದ್ದದ್ದು ಮಾತ್ರ ಹೇಳುವುದಿಲ್ಲ, ಅದನ್ನು ತಾವು ತಮ್ಮ ಜೀವನದ ಅನುಭವದ ರಸದ ಜೊತೆಗೆ ಸೇರಿಸಿ ಅದಕ್ಕೆ ಒಗ್ಗರಣೆ ಹಾಕಿ ಹೇಳ್ತಾರೆ. ಒಗ್ಗರಣೆ ಹಾಕದೇ ಹೋದರೆ ಪಲ್ಯವು ರುಚಿಯಾಗುವುದಿಲ್ಲ. ಪಾಯಸಕ್ಕೂ ಒಗ್ಗರಣೆ ಹಾಕಬೇಕು. ಹೆಂಗಸರು ನಗ್ತಾ ಇದ್ದಾರೆ, ಅದು ಇದರದ್ದು ಯಾವುದು ದ್ರಾಕ್ಷಿ ಮತ್ತು ಗೋಡಂಬಿಯ ಒಗ್ಗರಣೆ ಹಾಕಬೇಕು, ಅದು ತುಪ್ಪದಲ್ಲಿ ಕರೆದು ಹಾಕಬೇಕು. ಒತ್ತು ಒಗ್ಗರಣೆ ಇಲ್ಲದೆ ಹೋದರೆ ಯಾವುದು ಹೆಚ್ಚು ರುಚಿಯಾಗುವುದಿಲ್ಲ. ಆದ್ದರಿಂದ ಅನುಭವದ ಸಾರವನ್ನು ಅದರಲ್ಲಿ ಸೇರಿಸಿ ಹೇಳಿದಾಗಲೇ ಅದು ಗ್ರಾಹ್ಯವಾಗುವುದು. ಜೊತೆಗೆ ಸಮಾಜಕ್ಕೆ ಮಾರ್ಗದರ್ಶನ ಹಿರಿಯರ ಬಾಯಿಂದ ಬರಬೇಕು. ಅವರ ಮಾತುಗಳಲ್ಲಿ ಒಂದು ಮಾರ್ಗದರ್ಶನ, ಕುಟುಕುವಿಕೆ, ಕುಟುಕುವುದರ ಮೂಲಕ ಸ್ವಲ್ಪ ಎಚ್ಚರಿಸಿ ನಾವು ಹೀಗಿರಬೇಕಲ್ವ, ಹೌದಲ್ವ ಅಂತ ಅನಿಸುವ ರೀತಿಯ ಭಾವನೆಗಳನ್ನು ಹೊರಹೊಮ್ಮಿಸುವ ಮಾತುಗಳನ್ನಾಡಿದ್ದಾರೆ. ಆರಂಭದ ಮಾತು ಇವತ್ತಿನ ಉಳಿದ ಎಲ್ಲಕ್ಕೂ ಕೂಡ ಕೀ ಅಡ್ರೆಸ್ ಅಂತೇವಲ್ವ, ಆ ರೀತಿಯ ಒಂದು ದಿಕ್ಸೂಚಿ ಭಾಷಣವಾಗಿ ಹೊರಹೊಮ್ಮಿತ್ತು. ಆನಂತರದಲ್ಲಿ ನಡೆದ ನಾವು ಹೊಸದಾಗಿ ನೋಡಿದಂತಹ ಮುಖ ಕೃಷ್ಣ ಭಟ್ರದ್ದು. ಯುವಕರು ತಲೆಗೂದಲು ಬೆಳ್ಳಗಾದ ಮೇಲೆ ಕಪ್ಪಾದದ್ದಲ್ಲ, ತಾವು ಮೀಮಾಂಸಾಶಾಸ್ತ್ರದ ಅಧ್ಯಯನವನ್ನು ನಡೆಸಿದ ಮೇಲೆ ಧರ್ಮಶಾಸ್ತ್ರದಲ್ಲೂ ಅವಲೋಕನೆಗಳನ್ನು ಮಾಡಿ ಸಮಾಜಕ್ಕೆ 4 ಮಾತುಗಳನ್ನು ಹೇಳುವ ಒಳ್ಳೆಯ ಕಂಠಶ್ರೀಯನ್ನು ಕೂಡ ತುಂಬಿಸಿಕೊಂಡವರು. ಅವರ ಬಗ್ಗೆ ನನಗೆ ಕೆಲವು ರೀತಿಯಿಂದ ಪರಿಚಯ ಉಂಟು. ಅವರು ಮೀಮಾಂಸಾಶಾಸ್ತ್ರದ ಅಧ್ಯಯನ ಮಾತ್ರ ಅಲ್ಲ, ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿದವರು. ಕರ್ನಾಟಕ ಸಂಪೂರ್ಣ ಬಹುಮಾನವನ್ನು ಪಡೆದು ದೇಶದಲ್ಲಿ ಅತ್ಯುತ್ತಮ ಅನ್ನುವ ರೀತಿಯ ಏನು ವೈಜಯಂತಿ ಅಲ್ವಾ, ಸರ್ವ ವೈಜಯಂತಿ, ವೈಜಯಂತಿ ಪ್ರಶಸ್ತಿಯನ್ನು ಪಡೆಯುವಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟವರು. ರಾಷ್ಟ್ರಮಟ್ಟದಲ್ಲಿ ನಡೆಯುವ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಇವರು ಒಂದು ಪದ್ಯ ಹೇಳ್ತಾರೆ ಅಂದರೆ ಎಲ್ಲರ ಕಿವಿ ನೆಟ್ಟಗೆ. ಇವತ್ತು ಊಟದಲ್ಲಿ ನೀವು ನೋಡಿರ್ಬೋದು, ಅವರು ಪದ್ಯ ಹೇಳಿದರೆ ಕೇಳಬೇಕು. ಅವರು ರೇ ರೇ ಚಾತ ಕಸಾವಧಾನ ಮನಸ ಅಂತ ಅವರ ಶಬ್ದದಲ್ಲಿ ಶುರು ಮಾಡಿದ್ರು ಅಂತ ಹೇಳಿದರೆ ಕೇಳುವವರೆಲ್ಲೂ ಒಂದು ಸ್ವಲ್ಪ ಮೈ ರೋಮಾಂಚನ ಆಗ್ತದೆ. ಆ ರೀತಿಯಲ್ಲಿ ಉತ್ತಮ ಕಂಠಶ್ರೀ, ನಿರೂಪಣಾ ಸಾಮರ್ಥ್ಯವನ್ನು ಪಡೆದವರು. ಒಂದು ಹೊಸ ಮುಖವನ್ನು ಈ ಸಭೆ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದೆ ಅನ್ನೋದು ಒಂದು ಸಂತೋಷದ ವಿಷಯ. ಪ್ರಾಯಶ್ಚಿತ್ತ ಮತ್ತು ಕೃಚ್ಛ್ರ ಅನ್ನೋ ವಿಷಯದಲ್ಲಿ ಇವತ್ತು ಅವರ ನಿರೂಪಣೆ ಇತ್ತು. ತುಂಬ ವಿಸ್ತಾರವಾದಂತಹ ವಿಷಯ. ಧರ್ಮಶಾಸ್ತ್ರ ಅನ್ನುವುದು ಅಗಾಧವಾದದ್ದು. ಅದರಲ್ಲಿ ಒಂದು ಭಾಗ ಪ್ರಾಯಶ್ಚಿತ್ತ ಅನ್ನುವುದು, ಪ್ರಾಯಶ್ಚಿತ್ತ ಕಾಂಡ ಅಂತಲೇ ಅದನ್ನು ನಾವು ವ್ಯವಹರಿಸ್ತೇವೆ. ಪ್ರಾಯಶ್ಚಿತ್ತ ಕಾಂಡ ಇಡೀ ಧರ್ಮಶಾಸ್ತ್ರ ಅನ್ನುವ ಪಠ್ಯಪುಸ್ತಕದ ಒಂದು 100 ಪುಟ ಧರ್ಮಶಾಸ್ತ್ರ ಇದೆ ಅಂತ ನಾವು ಕಲ್ಪಿಸಿಕೊಂಡ್ರೆ ಅದರಲ್ಲಿ ಸುಮಾರು 40 ಪುಟ ಪ್ರಾಯಶ್ಚಿತ್ತ ಕಾಂಡ ಇದೆ ತಿಳ್ಕೊಳ್ಬೇಕು ನಾವು. ಅಷ್ಟಿದೆ. ಯಾಕಂದರೆ ಅದು ಪೂರ್ವಕ್ಕೂ ಸಂಬಂಧಪಟ್ಟದ್ದು, ಅಪರಕ್ಕೂ ಸಂಬಂಧಪಟ್ಟದ್ದು, ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟದ್ದಾದ್ದರಿಂದ ಪ್ರಾಯಶ್ಚಿತ್ತ ಕಾಂಡ ಅತ್ಯಂತ ವಿಸ್ತೃತವಾದಂತಹ ವಿಷಯ. ಆ ವಿಷಯದಲ್ಲಿ ಸಮಗ್ರದ ನಿರೂಪಣೆ ಅಸಾಧ್ಯ. ಆದರೆ ಅವರು ಸುಮಾರು ಒಂದು 8 ಪುಟಗಳಷ್ಟು ಟೈಪ್ ಮಾಡಿಕೊಂಡು ಬಂದಿದ್ದಾರೆ. ಅದರ ಪ್ರತಿ ನಾನು ಒಂದು ತಗೊಂಡಿದ್ದೇನೆ. ಅಷ್ಟು ಉತ್ತಮವಾದ ಸಂಗ್ರಹ ಇದೆ. ಆ ಸಂಗ್ರಹದಲ್ಲಿ ಕೆಲವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ನಮಗೆ ಪ್ರಮುಖವಾಗಿ ಮತ್ತೆ ನಾವು ಒಂದು ಸಲ ಚರ್ವಣ ಮಾಡುವುದಾದರೆ, ಇದರಿಂದ ಇಷ್ಟು ವಿಷಯ ತಲೆಯಲ್ಲಿ ಇರಲೇಬೇಕು ಅಂತ ಆಲೋಚನೆ ಮಾಡುವುದಾದರೆ, ಪ್ರಮುಖವಾಗಿ ಪ್ರಾಯಶ್ಚಿತ್ತೀಯತೆ ನರಃ, ತಪ್ಪು ಮಾಡಿದವ ಜೀವನದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು. ತಪ್ಪು ಕರ್ಮಗಳು 2 ಬಗೆ, ಪ್ರಕಾಶಕೃತ, ಅಂತರಾತ್ಮಕೃತ. ಇನ್ನೊಬ್ಬರಿಗೆ ತಿಳಿಯದೇ ಇದ್ದ ಹಾಗೆ ಮಾಡುವುದು, ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಮಾಡುವುದು. ತಿಳಿಯುವ ಹಾಗೆ ಮಾಡಿಯೂ ತಿಳಿಯದೇ ಇದ್ದ ಹಾಗೆ ಮಾಡಿಕೊಳ್ಳುವುದು. ಅದರಲ್ಲಿ ಮತ್ತೆ 2 ವಿಧ. ಇದನ್ನೆಲ್ಲ ಪ್ರಾಯಶ್ಚಿತ್ತ ಕಾಂಡ ಬಿಡಿ ಬಿಡಿಯಾಗಿ ಮನಃಶಾಸ್ತ್ರೀಯವಾಗಿ ವಿವೇಚನೆ ಮಾಡ್ತಾ ಹೋಗ್ತದೆ. ಆ ರೀತಿ ಮಾಡಿದ ಪಾಪಗಳಲ್ಲಿ ತಾರತಮ್ಯಗಳನ್ನು ಹೇಳ್ತದೆ. ತಾನು ತಪ್ಪು ಮಾಡಿದರೆ ಅದನ್ನು ಜನರ ಮುಂದೆ ಉದ್ಘೋಷಣೆ ಮಾಡಬೇಕಂತೆ. ಬೃಹಸ್ಪತ್ಯಾಚಾರ್ಯರು ಸಭೆಗೆ ಬರುವಾಗ ದೇವೇಂದ್ರ ಒಂದು ಸಲ ಎದ್ದು ನಿಲ್ಲಿಲ್ಲ. ಎದ್ದು ನಿಲ್ಲದೇ ಇದ್ದದರಿಂದ ಬೃಹಸ್ಪತ್ಯಾಚಾರ್ಯರು ಗುರುಗಳು ಬೇಕಾಗಿಲ್ಲ ಇವತ್ತಿನ ಸಭೆಗೆ ಅಂತ ಹಿಂದಕ್ಕೆ ಹೋದರು. ಅವರು ಹಿಂದಕ್ಕೆ ಹೋದ ಕೂಡಲೇ ಇವನಿಗೆ ಆ ಗುರುಗಳ ಆಸನದಲ್ಲಿ ಗುರುಗಳು ಕೂತಿಲ್ಲ ಅಂತ ಗೊತ್ತಾದ ಕೂಡಲೇ ಮೇವೇ ಬರಿತು. ಎದ್ದು ನಿಂತ. ಇಡೀ ಸಭೆಯು ಎದ್ದು ನಿಂತಿತು. ದೇವೇಂದ್ರನೇ ಎದ್ದು ನಿಂತದ್ದಕ್ಕೆ ಎಲ್ಲರನ್ನೂ ಕೂತುಕೊಳ್ಳಿ ಅಂತ ಹೇಳಿ ತಾನು ಎದ್ದು ನಿಂತು, ತಾನು ತಪ್ಪು ಮಾಡಿದ್ದೇನೆ, ಬೃಹಸ್ಪತ್ಯಾಚಾರ್ಯರನ್ನು ಅವಮಾನಿಸಿದ್ದೇನೆ, ಎಲ್ಲ ಬನ್ನಿ ಗುರುಗಳಲ್ಲಿ ಕ್ಷಮೆ ಕೇಳೋಣ. ಅಲ್ಲ, ನಾವು ಯಾಕೆ ಬರಬೇಕು ಅಂತ ಪುಣ್ಯಕ್ಕೆ ಯಾರು ಕೇಳಲಿಲ್ಲ. ತಪ್ಪು ನೀವು ಮಾಡಿದ್ದು, ನಾವು ಯಾಕೆ ಬರಬೇಕು? ನಾನು ತಪ್ಪು ಮಾಡಿದಾಗ ನೀವು ಎಚ್ಚರಿಸಬೇಕಿತ್ತು.
ಬರಬೇಕು ಅಂತ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಬೃಹಸ್ಪತ್ಯಾಚಾರ್ಯರು ಅಲ್ಲೂ ಕಾಣದೆ ಕೊನೆಗೆ ಏನೇನಾಯಿತು, ವಿಶ್ವರೂಪಾಚಾರ್ಯರು ಅಲ್ಲಿ ಗುರುಪಟ್ಟದಲ್ಲಿ ಬರಬೇಕಾದ ಪ್ರಸಂಗ ಬಂತು. ಇಂದ್ರನ ವ್ಯಕ್ತಿತ್ವ ಅದು. ಒಂದು ತಪ್ಪು ಘಟಿಸಿತು, ಅದನ್ನು ಎಲ್ಲ ಒಳಗೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ತಪ್ಪು ಮಾಡಿದ್ದೇನೆ ಕ್ಷಮಿಸಿಬಿಡಿ, ಅದಲ್ಲ. ತಪ್ಪಾದದ್ದನ್ನು ಸಭೆಯಲ್ಲೇ ಎದ್ದು ನಿಂತು ನಿರೂಪಿಸುವುದು ಅದು ಒಂದು ಥರದ ಪ್ರಾಯಶ್ಚಿತ್ತ ವಿಧಾನವಾಗ್ತದೆ. ತಪ್ಪನ್ನು ಉದ್ಘೋಷಿಸುವುದಕ್ಕೆ ಸಭೆಯಲ್ಲಿ ಉದ್ಘೋಷಿಸಿ ಪ್ರಯೋಜನ ಇಲ್ಲ ಅಂತಾದರೆ ಕೃಷ್ಣ ಭಟ್ರು ಹೇಳಿದರು, ಪರಿಷತ್ತನ್ನು ನಿರ್ಮಿಸುವುದು. ತತ್ವಜ್ಞರಾದ ಶಾಸ್ತ್ರಜ್ಞರಾದ ಪರಿಷತ್ತಿನ ಮುಂದೆ ತಾನು ಮಾಡಿದ ತಪ್ಪನ್ನು ಉದ್ಘೋಷಿಸಿ ಇದಕ್ಕೇನು ಪ್ರಾಯಶ್ಚಿತ್ತ ಹೇಳಿ ಅಂತೇಳಿ ಅವರು ಪರಸ್ಪರ ಚರ್ಚೆ ಮಾಡಿ ನಿರ್ಧರಿಸಿದ ಪ್ರಾಯಶ್ಚಿತ್ತವನ್ನು ತಾನು ಮಾಡುವುದು. ಇಂತಹ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತ ಅಂತ ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಮೂದಿಸುವುದಕ್ಕೆ ಸಾಧ್ಯ ಇಲ್ಲ. ಸಂಪತ್ತಿದ್ದವನಿಗೆ 10 ಗೋದಾನ ಕೊಡುವುದು ಪ್ರಾಯಶ್ಚಿತ್ತ ಹೌದಾದರೆ, ಸಂಪತ್ತು ಇಲ್ಲದೇ ಇದ್ದವನಿಗೆ ಗೋವಿಗೆ 1 ಹಿಡಿ ಹುಲ್ಲು ಹಾಕುವುದು ಪ್ರಾಯಶ್ಚಿತ್ತವಾದೀತು. ಏನೂ ಇಲ್ಲದೇ ಇದ್ದಂತಹ ವ್ಯಕ್ತಿಗೆ ಕೈಯನ್ನು ತಲೆಯ ಮೇಲೆ ಇಟ್ಟು ದೇವರನ್ನು ಮೂರ್ಧನ್ಯೇಶು ಅಂಜಲಿರ್ಮೇ, ಶಿರಸ್ಸಿನ ಮೇಲೆ ಅಂಜಲಿಯನ್ನು ಬಂಧನ ಮಾಡಿದ್ದೇನೆ ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ, ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲ ಅಂತ ಕೈ ಎತ್ತಿ ಉದ್ಘೋಷಿಸುವುದೇ ಪ್ರಾಯಶ್ಚಿತ್ತ ಆಗ್ತದೆ. ಪ್ರಾಯಶ್ಚಿತ್ತಂದು ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ. ಕೆಲವೊಂದು ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯೇ ಪ್ರಾಯಶ್ಚಿತ್ತವಾಗ್ತದೆ. ಇದೇ ಪ್ರಾಯಶ್ಚಿತ್ತ ಅನ್ನುವುದು ಆ ಕಾಲದಲ್ಲಿ ಅಲ್ಲಿ ಕುಳಿತ ವಿದ್ವಾಂಸರ ಬಾಯಿಯಲ್ಲಿ ಏನು ಬಂತೋ ಅದು ಪ್ರಾಯಶ್ಚಿತ್ತವಾಗುತ್ತೆ. ಅದರಿಂದಾಗಿ ಆ ಪಾಪ ನಿರ್ಹರಣ ಆಗುತ್ತೆ ಅನ್ನುವುದು ಪ್ರಾಯಶ್ಚಿತ್ತದ ಒಂದು ಸಾಮಾನ್ಯ ಸ್ವರೂಪ. ಪ್ರಾಯಶ್ಚಿತ್ತದ ಮುಂಭಾಗಕ್ಕೆ ಹೋದ ಮೇಲೆ ಕೃಚ್ಛ್ರ ಅನ್ನುವುದು ಪ್ರಾಯಶ್ಚಿತ್ತದ ಒಂದು ವಿಶಿಷ್ಟವಾದ ವಿಧಾನ. ಅದರಲ್ಲಿ ಮತ್ತೆ 12 ಪ್ರಭೇದಗಳಿದ್ದಾವೆ. ಸಾಂತಪನ ಕೃತ್ಯ ಬೇರಿದೆ, ಜೊತೆಗೆ ಯಾವಕ ಕೃಚ್ಛ್ರ ಅನ್ನುವ ವಿಧಾನವೂ ಇದೆ. ಎಷ್ಟು ಕಷ್ಟದ ಕೃಚ್ಛ್ರಗಳಿದ್ದಾವೆ ಅಂದರೆ, ಹಸುವನ್ನು ಸಾಕಬೇಕು, ಹಸುವಿಗೆ ಭತ್ತವನ್ನು ಕೊಡಬೇಕು ತಿನ್ನುವುದಕ್ಕೆ. ಹಸು ತಿಂದ ಭತ್ತದಲ್ಲಿ ಸುಮಾರು 60 ಭಾಗದಷ್ಟು ಜೀರ್ಣವಾಗ್ತದೆ, 40 ಭಾಗದಷ್ಟು ಭತ್ತ ಅದರ ಸೆಗಣಿಯಲ್ಲಿ ಜೊತೆಗೆ ಹೊರಗೆ ಬರ್ತದೆ. ಹೊರಗೆ ಬಂದ ಸೆಗಣಿಯಿಂದ ಒಂದೊಂದೇ ಭತ್ತವನ್ನು ತೆಗೆದು ಆ ಭತ್ತದ ವಿತುಷೀಕರಣವನ್ನು ಮಾಡಿ ಅದರ ಹೊಟ್ಟು ತೆಗೆದು ಆ ಭತ್ತದ ಅಕ್ಕಿಯಿಂದ ತಾನು ಆಹಾರವನ್ನು ಸ್ವೀಕಾರ ಮಾಡುವಂತಹ ಯಾವಕ ಕೃಚ್ಛ್ರ ವಿಧಾನವೂ ಇದೆ. ಅದನ್ನು ಇವತ್ತು ಕೃಷ್ಣ ಭಟ್ರು ನಿರೂಪಿಸಿದರು. ಅಂದರೆ ಕೃಚ್ಛ್ರದಲ್ಲಿ ಎಷ್ಟೆಷ್ಟು ಬಗೆಗಳಿದ್ದಾವೆ. ಚಾಂದ್ರಾಯಣ ಕೃಚ್ಛ್ರ ಅಂತಿದೆ. ಚಂದ್ರನ ಕಲೆಗಳಿಗೆ ಅನುಗುಣವಾಗಿ ಆಹಾರವನ್ನು ಹೆಚ್ಚಿಸುವುದು, ಚಂದ್ರನ ಕಲೆಗಳು ಇಳಿದ ಹಾಗೆ ಅಮಾವಾಸ್ಯೆಯ ದಿವಸ ನಿರಾಹಾರವಾಗಿರುವುದು. ಕಲಾನುಗುಣವಾಗಿ ಆಹಾರವನ್ನು ತುತ್ತು ಜಾಸ್ತಿ ಮಾಡಿಕೊಂಡು ಯಾವತ್ತಿಗೂ 16 ತುತ್ತುಗಿಂತ ಜಾಸ್ತಿ ಆಹಾರ ಸ್ವೀಕರಿಸದೇ ಮಾಡುವ ಒಂದು ಮಾಸವ್ರತ ಇದೆ. ಅದಕ್ಕೆ ಚಾಂದ್ರಾಯಣ ಕೃಚ್ಛ್ರ ಅಂತ ಕರೀತಾರೆ. ಇಂತಹ ಕೃಚ್ಛ್ರ ವಿಧಾನಗಳನ್ನೆಲ್ಲ ಇವತ್ತು ತುಂಬ ಬಿಟ್ಟು ಹೋಗಿದೆ. ಕೃಚ್ಛ್ರ ಪ್ರಾಯಶ್ಚಿತ್ತ ಮಾತ್ರ ಅಲ್ಲ, ಪೌಷ್ಟಿಕ ಕರ್ಮಗಳಲ್ಲೂ ನಡೆಸಬೇಕಾದ ಕೃಚ್ಛ್ರಗಳಿದ್ದಾವೆ. ಉದಾಹರಣೆಗೆ, ಸದಾಚಾರ ನಿಷ್ಠನಾದಂತಹ ವಿಪ್ರೋತ್ತಮ ತನ್ನ ಮಗನಿಗೆ 8 ಅಥವಾ 7 ತುಂಬಿದ ಹೊತ್ತಿಗೆ ಉಪನಯನ ಮಾಡಬೇಕು. ಉಪನಯನ ಮಾಡುವುದಕ್ಕೆ ಆತ ಗಾಯತ್ರಿ ಮಂತ್ರವನ್ನು ಕನಿಷ್ಠ 12,000 ಸಂಖ್ಯೆಯಲ್ಲಿ ಜಪಿಸಬೇಕು. ತಾನು ಕೊಡುವ ಮಂತ್ರವನ್ನು ಬಲಪೂರ್ಣವಾಗಿಸಿಕೊಂಡು ಉಪನಯನಕ್ಕೋಸ್ಕರ ಗಾಯತ್ರಿ ಪ್ರದಾನ ಅಥವಾ ಬ್ರಹ್ಮೋಪದೇಶ ಅರ್ಹತಾ ಸಿದ್ಧಯೇ ಗಾಯತ್ರಿ ಜಪಂ ಕರಿಷ್ಯೆ ಅಂತ ಸಂಧ್ಯಾವಂದನೆಗೆ ಹೊರತಾಗಿ ತಾನು ಸಂಕಲ್ಪವನ್ನು ಮಾಡಿಕೊಂಡು ಬ್ರಹ್ಮೋಪದೇಶ ಕೊಡುವುದಕ್ಕಿಂತ ಪೂರ್ವಭಾವಿಯಾದ 48 ದಿವಸದ ಅಂತರದಲ್ಲಿ ಅದರ ಒಳಭಾಗದಲ್ಲಿ ಆತ 12 ಗುರುರ್ 12 ಸಹಸ್ರಂ ಗಾಯತ್ರೀಂಚ ಜಪೇತ್ತಥ. ಈಗ 12 ಸಹಸ್ರ ಗಾಯತ್ರಿ ಜಪ ಮಾಡುವುದಕ್ಕೆ ಪೂರ್ವಭಾವಿಯಾಗಿ ಜಯಂತಕಾರಿಕೆ ಹೇಳ್ತದೆ, ಅವನು ಕೃಚ್ಛ್ರತ್ರಯಂ ಚೋಪನೇತ ಪಾದಕೃಚ್ಛ್ರಂ ವಟುಶ್ಚರೇತ್. ಅವನು 3 ಕೃಚ್ಛ್ರವನ್ನು ಅಂದರೆ 12 ದಿವಸದ ವ್ರತದ ಲೆಕ್ಕಾಚಾರದಲ್ಲಿ ಆತ 48 ದಿವಸ ಏನು ಗಾಯತ್ರಿ ಜಪ ಮಾಡ್ತಾ ಇದ್ದಾನೆ ಆ ದಿವಸಗಳಲ್ಲಿ ಆತ ಕೃಚ್ಛ್ರತ್ರಯವನ್ನು ಮುಗಿಸಬೇಕು. ಕೃಚ್ಛ್ರತ್ರಯದ ಬಗ್ಗೆ ಬೆಳಗ್ಗೆ ನಾನು ಉತ್ತರ ಕೊಡುವ ಹೊತ್ತಿಗೆ ಹೇಳಿದೆ. ಆ ಕೃಚ್ಛ್ರತ್ರಯವನ್ನು ನಿರ್ವಹಿಸಬೇಕು. ವಟು ಯಾರಿಗೆ ಗಾಯತ್ರಿ ಉಪದೇಶ ಕೊಡ್ತೇವೆ ಅವನು ಪಾದಕೃಚ್ಛ್ರಂ ವಟುಶ್ಚರೇತ್ ಅಂದರೆ 3 ದಿವಸದ ವ್ರತ, ಅದು ಲಘು ಕೃಚ್ಛ್ರ ಅಂತ ಅದನ್ನು ಕರೀತಾರೆ. ಆ ವ್ರತವನ್ನು ವಟು ಅನುಷ್ಠಾನ ಮಾಡಬೇಕು. ಇವತ್ತು ಇದನ್ನು 7 ವರ್ಷದ ವಟುವಿಗೆ ನೀವು ಮಾಡಿಸ್ತೀರಿ ಅಂತೇಳಿದರೆ ಅವನು ಉಪನಯನಕ್ಕೆ ಇರುವುದು ಕಷ್ಟ ಅನ್ನುವ ಸ್ಥಿತಿ ಬರ್ತದೆ. ಇವತ್ತಿನ ಸ್ಥಿತಿ ಹಾಗಿದೆ. ನಾವು ಮಕ್ಕಳನ್ನು ಹಾಗೆ ಬೆಳೆಸ್ತಾ ಇದ್ದೇವೆ. ಅಥವಾ ಕಾಲ ಬಾಧಿತವಾದದ್ದು ಅಂತ ಇರುವುದಿಲ್ಲ, ಆ ರೀತಿಯ ಸ್ಥಿತಿ ಆಗಿದೆ. ತ್ರೇತಾಯುಗದಲ್ಲಿದ್ದ ಆಯುಷ್ಯ ಇಲ್ಲ ಈಗ. ತ್ರೇತಾಯುಗದಲ್ಲಿದ್ದ ಶರೀರ ದಾರ್ಢ್ಯ ಈ ಕಾಲದಲ್ಲಿ ಇಲ್ಲ. ತ್ರೇತಾಯುಗದಲ್ಲಿ ಆಕೆ ಸೀತಾಮಾತೆ ಹಾಕಿಕೊಳ್ತಾ ಇದ್ದಂತಹ ಏನು ಉಂಗುರ ಇದೆ ಅದರ ಒಳಗೆ ಭೀಮಸೇನ ತೂರಿಕೊಂಡು ಹೋಗಿ ಬಂದಂತೆ ಹನುಮಂತರ ಹತ್ತಿರ ಹೋದಾಗ.
ಹಾಗಾದರೆ ಆಗ ಇದ್ದ ಶರೀರ ಗಾತ್ರ ಈಗಿಲ್ಲ. ಕಾಲದಲ್ಲಿ ವ್ಯತ್ಯಾಸ ಆಗ್ತದೆ. ಎಲ್ಲ ವಿಷಯಗಳಲ್ಲೂ ಕೂಡ ಕ್ಷೀಣಿಸ್ತಾ ಬರ್ತವೆ. ನನ್ನ ಅಜ್ಜ ಹೇಗಿದ್ದರು, ಈಗ ಹೇಳಿದರು ಸುಬ್ರಹ್ಮಣ್ಯ ಭಟ್ರು, ನಮ್ಮ ಅಜ್ಜ ಅರ್ಧ ಕೆಜಿ ಕುಚ್ಚಲಕ್ಕಿ ಅನ್ನ ಊಟ ಮಾಡ್ತಾಯಿದ್ರು, ನಮಗೆ ಒಂದು ಕುಡ್ತೆ ಎಷ್ಟು ತಿನ್ನೋದು ಕಷ್ಟ ಆಗ್ತದೆ ಅಂತ. ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಬರ್ತಾ ಇದೆ, ಕ್ಷೀಣತೆ ಬರ್ತಾ ಇದೆ. ಈ ಸ್ಥಿತಿಯಲ್ಲಿ ಕೃಚ್ಛ್ರ ಮಾಡಲಿಕ್ಕೆ ಆಗದೇ ಹೋದಾಗ ಏನು ವ್ಯವಸ್ಥೆ, ಇವತ್ತಿಗೇನು? ಆಗ ಕೃಚ್ಛ್ರ ಪ್ರತಿನಿಧಿ ಅನ್ನೋದು ಬರ್ತದೆ. ಪ್ರತಿನಿಧಿ ಎಲ್ಲಿ ಅಂದರೆ ಅಶಕ್ಯವಾದ ಸ್ಥಿತಿಯಲ್ಲಿ, ಅಥವಾ ಶಕ್ಯವಾದರೂ ಕೂಡ ಮುಂದಕ್ಕೆ ಅವರಿಂದ ಧರ್ಮಾನುಷ್ಠಾನ ಆಗುತ್ತೋ ಇಲ್ಲೋ ಅನ್ನೋ ಸ್ಥಿತಿ ಬಂದರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಸ್ಮೃತಿ ವಾಕ್ಯ ಅದು. ಕಾಳಿದಾಸ ಅದೇ ಮಾತನ್ನು ತನ್ನ ಕಾವ್ಯದಲ್ಲಿ ಜೋಡಿಸಿಕೊಂಡಿದ್ದದ್ದು ಕಾಣ್ತೇವೆ. ಆ ಶರೀರದ ರಕ್ಷಣೆಗೆ ಬೇಕಾಗಿ ಕೆಲವು ಸಲ ಪ್ರತಿನಿಧಿ ಸ್ವೀಕಾರ. ಕೃಚ್ಛ್ರಕ್ಕೆ ಪ್ರತಿನಿಧಿ ಏನು ಅಂತೇಳಿದರೆ ಗೋದಾನ. ಆದರೆ ನಮಗೆ ಗೋದಾನ ಕೊಡುವುದು ಯಾರಿಗೆ ಅಂತಲೂ ಸಮಸ್ಯೆ. ಅದರಲ್ಲೂ ಮೂಲಭೂತವಾಗಿ ಬೆಂಗಳೂರಿನಲ್ಲಿ, ಅದರಲ್ಲೂ ಜಯನಗರದಲ್ಲಿ ಎಲ್ಲಿ ಗೋದಾನ ಕೊಡುವುದು? ಆಗ ಪ್ರಶ್ನೆ, ಗೋ ನಿಷ್ಕ್ರಯ ಕೊಡು ಅಂತ ಬಂತು. ಆವಾಗ ನೀವು ಕೃಚ್ಛ್ರತ್ರಯ ಪ್ರತಿನಿಧಿಭೂತ ಗೋ ನಿಷ್ಕ್ರಯ, ಅಲ್ಲಿಗೆ ಗೋವಿನ ನಿಷ್ಕ್ರಯಕ್ಕೆ ಬಂತು. ಗೋವಿಗೆ ಎಷ್ಟು ಕ್ರಯ ಆಗ್ತದೆ, ಆ ಕ್ರಯವ ಲೆಕ್ಕವನ್ನು ಹಿಡಿದು, ಅದು ಮಲೆನಾಡು ಗಿಡ್ಡ ಅಂತಾದರೆ 22,000 ಉಂಟು ಇವತ್ತಿಗೆ, ಇಲ್ಲ ಗೀರು ಅಂತಾದರೆ 1,20,000 ಆಗ್ತದೆ ಅಂತ ಲೆಕ್ಕಾಚಾರ ಮಾಡಿ ನೀನು ಗೋ ನಿಷ್ಕ್ರಯವನ್ನು ಅದಕ್ಕೆ ಕೊಡು ಪ್ರತಿನಿಧಿಯಾಗಿ. ಅಲ್ಲ, ಗೋ ನಿಷ್ಕ್ರಯವನ್ನೂ ಕೊಡುವಷ್ಟು ಶಕ್ತಿ ಇಲ್ಲ. ಆಗೇನು ಮಾಡು, ಗೋ ನಿಷ್ಕ್ರಿಯ ಪ್ರತಿನಿಧಿಭೂತ ಹಿರಣ್ಯ ಬಂಗಾರ ಕೊಡು. ಆ ಗೋ ನಿಷ್ಕ್ರಿಯಕ್ಕೆ ಮತ್ತೊಂದು ಪ್ರತಿನಿಧಿ. ಆ ಪ್ರತಿನಿಧಿಯಲ್ಲಿ ಅನುಕೂಲ ಏನು ಅಂತ ಹೇಳಿದರೆ, ನೀವು ಸುವರ್ಣ ತಗೊಳ್ಳುವಾಗ ಅದಕ್ಕೆ 400 ರೂಪಾಯಿ ಇತ್ತು ಗ್ರಾಮಿಗೆ, ಈಗ 8,000 ಇದೆ, ಮುಂದಕ್ಕಾಗುವಾಗ 12,000 ಆಗ್ತದೆ ಅಂತ ಲೆಕ್ಕ ಇಟ್ಕೊಂಡು ಜಾಸ್ತಿ ಮಾಡಿ ಗೋ ನಿಷ್ಕ್ರಿಯ ಪ್ರತಿನಿಧಿ ಮಾಡುವುದು. ಈಗ ಸುವರ್ಣದಲ್ಲಿ ಈ ಅವಕಾಶ ಇದೆ. ಕಿಂಚಿತ್ ಸುವರ್ಣವಾದರೂ ಅದು ಪ್ರತಿನಿಧಿ ಆಗುವುದಕ್ಕೆ ಅರ್ಹ. ಯಾಕೆ ಅಂದರೆ ಯಾವತ್ತು ಬೇಕಾದರೂ ಅದು ಬೆಳಿಬಹುದು ಅನ್ನುವ ದೃಷ್ಟಿಯಿಂದ. ಹೀಗೆ ಗೋ ನಿಷ್ಕ್ರಿಯಕ್ಕೂ ಪ್ರತಿನಿಧಿಗೆ ಹೋಗಿ ಇವತ್ತು ಅನುಷ್ಠಾನ ಮಾಡುವುದಕ್ಕೆ ಋಷಿಗಳು ಯಾಕೆ ಹೇಳ್ತಾರೆ? ಧರ್ಮ ಬಿಡಬೇಡಿ, ಧರ್ಮವನ್ನು ಬಿಡಬೇಡಿ. ಇಲ್ಲದೆ ನಾವು ಇದನ್ನೇ ಮಾಡಿ ಅಂತ ಹೇಳಿಬಿಟ್ರೆ ನಾಳೆ ನಿಂತು ಹೋಗುವ ಪರಿಸ್ಥಿತಿ ಉಂಟು. ಧರ್ಮವನ್ನು ಇವತ್ತು ಬೀಜ ರಕ್ಷಣೆ ಮಾಡಿದರೆ ನಾಳೆ ಅದಕ್ಕೆ ನೀರು ಗೊಬ್ಬರ ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ನಮ್ಮ ಪರಂಪರಾ ಬೀಜ ರಕ್ಷೆ ಅನ್ನೋದು ಬಹಳ ಮುಖ್ಯವಾದದ್ದು. ಧರ್ಮದ ಬೀಜವನ್ನು ನಾವು ಉಳಿಸಿಕೊಂಡು ಹೋಗಬೇಕು. ಎಲ್ಲಿ ಸಂಪೂರ್ಣ ಧರ್ಮ ವೃಕ್ಷವನ್ನೇ ಬೆಳೆಸುವುದಕ್ಕೆ ಶಕ್ಯವಾಗ್ತದೆ ಅಂಥವರು ಅದನ್ನು ನಡೆಸಿಕೊಂಡು ಹೋಗ್ತಾರೆ. ಆದರೆ ಸಮಾಜದಲ್ಲಿ ಅತ್ಯಂತ ಕಡೆಯ ಸಮಾಜದ ವ್ಯಕ್ತಿಯೂ ಕೂಡ, ಸಭೆಯ ಕೊನೆಯ ಬೆಂಚಿನಲ್ಲಿ ಕುಳಿತಂತಹ ವ್ಯಕ್ತಿಯೂ ಕೂಡ ಈ ಧರ್ಮದ ಬೀಜವನ್ನು ಉಳಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಪ್ರತಿನಿಧಿಯ ವ್ಯವಸ್ಥೆಗಳನ್ನು ಧರ್ಮಶಾಸ್ತ್ರಗಳು ನಡೆಸಿದ್ದಾವೆ. ಅದನ್ನು ಕೃಚ್ಛ್ರದಂತಹ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಇದೆಲ್ಲ ಆಗುವುದೋ ಹೋಗುವುದೋ ಈ ರೀತಿಯ ಭಾವ ಯಾರಲ್ಲೂ ಮೂಡುವುದು ಬೇಡ. ಅದರಿಂದ ನಾವು ಇವತ್ತು ನಾಶಕ್ಕೇ ಧರ್ಮಚೋದನ, ಧರ್ಮಶಾಸ್ತ್ರ ಅಶಕ್ಯವಾದದ್ದನ್ನು ಎಂದೂ ಕೂಡ ಚೋದನೆ ಮಾಡುವುದಿಲ್ಲ, ಮಾಡಿ ಅಂತ ಹೇಳುವುದಿಲ್ಲ. ಶಕ್ಯವಾಗುವುದನ್ನು ಹೇಳುತ್ತದೆ. ಒಬ್ಬ ವ್ಯಕ್ತಿಗೆ ಅದು ಶಕ್ಯವಾಗದೇ ಇರುವ ಸಾಧ್ಯತೆ ಇದ್ದಾಗ ಅದಕ್ಕೆ ಪ್ರತಿನಿಧಿಯನ್ನು ಹೇಳ್ತದೆ. ಅದರಿಂದ ಪ್ರತಿನಿಧಿ ಹೇಳಿದೆ ಅಂತಾದ ಕೂಡಲೇ ಪ್ರತಿನಿಧಿಯೇ ಪ್ರಧಾನ ಅಂತ ಮಾಡಿಕೊಳ್ಳುವಂಥದ್ದು ನಮ್ಮ ದೌರ್ಬಲ್ಯವಾಗ್ತದೆ. ಮುಖ್ಯವಾದ್ದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ತಮ್ಮ ಪುರೋಹಿತರು, ತಮ್ಮ ಹಿರಿಯರು ನಿರೂಪಣೆ ಮಾಡಿದಾಗ ಮಾತ್ರ ಪ್ರತಿನಿಧಿಯನ್ನು ಸ್ವೀಕರಿಸುವುದಕ್ಕೆ ಶಕ್ಯವಾಗ್ತದೆ ಅನ್ನುವ ವಿಷಯಗಳ ಮೂಲಭೂತವಾದ ವಿಷಯಗಳೆಲ್ಲ ಅವರ ಸಂಗ್ರಹದಲ್ಲಿ ಸೇರಿಕೊಂಡಿದ್ದಾವೆ. ಮುಂದಿನ ಭಾಗದಲ್ಲಿ ನಮ್ಮ ಹಿರಿಯರಾದ, ನನಗೆ ಅವರನ್ನು ಕಂಡರೆ ಒಂದು ವಿಶೇಷವಾದ ಅಭಿಮಾನ ಬರುವುದು, ನಮ್ಮ ಪ್ರಭಾಕರ ಅವರ ಜ್ಞಾನ ಪ್ರಭೆ ಯಾವತ್ತೂ ಕೂಡ ಲೋಕಕ್ಕೆ ಬೀಳ್ತಾ ಇರ್ತದೆ. ವಸುಧೈವ ಕುಟುಂಬಕಂ ಅಂತಕ್ಕಂಥ ವ್ಯಕ್ತಿತ್ವ ಇದೆ. ಸಮಾಜ ಧಾರ್ಮಿಕವಾಗಿ ಉಳಿಬೇಕು ಅಂತಕ್ಕಂತಹ ಶುದ್ಧ ಕಳಕಳಿ ಇದೆ. ಆ ಕಳಕಳಿಯ ನಿಟ್ಟಿನಲ್ಲೇ ಅವರು ಉಪಕರ್ಮ ಉತ್ಸರ್ಜನೆಗಳ ಬಗ್ಗೆ ಆರಂಭದಲ್ಲಿ ಒಂದು ಮಾತುಗಳನ್ನೆಲ್ಲ ಹೇಳಿದರು. ನಾವು ಒಂದು ಲೈಬ್ರರಿಯಿಂದ ಪುಸ್ತಕ ತಗೊಂಡ್ರೂ ಕೂಡ 15 ದಿವಸ ಕಾಲಾವಕಾಶ ಇರ್ತದೆ. ಅದಕ್ಕೆ 15 ದಿವಸದಲ್ಲಿ ಕೇಂದ್ರ ಗ್ರಂಥಾಲಯಕ್ಕೆ ಒಪ್ಪಿಸಲಿಲ್ಲ ಅಂದರೆ ನಮಗೆ ಚಾರ್ಜ್ ಆಗ್ತಾರೆ, ಇಷ್ಟು ಕಟ್ಟಿ ದುಡ್ಡು ಅಂತ ಹೇಳ್ತಾರೆ. 15 ದಿವಸಕ್ಕೆ ಒಂದು ಸಲ ಒಪ್ಪಿಸಿ ಮತ್ತೆ ರಿನ್ಯೂವಲ್ ಮಾಡ್ಕೊಂಡು ತರ್ಬೋದು, ಮತ್ತೆ 15 ದಿವಸ ಬಿಟ್ಟು ಪುಸ್ತಕವನ್ನು ಕೊಡ್ಬೋದು. ಬಹುಶಃ ಇಲ್ಲಿ ಕೂತವರಿಗೆ ಗ್ರಂಥಾಲಯದ ಪರಿಚಯ ಇಲ್ಲ ಅನಿಸುತ್ತೆ. ಎಲ್ಲ ಈ ಮೊಬೈಲ್ ಬಂದ ಮೇಲೆ ಇದೆಲ್ಲ ಸಮಸ್ಯೆಗಳಾಗೋಗಿದ್ದಾವೆ. ಒಂದು ಉಪ್ಪಿನಕಾಯಿಯನ್ನು ಸಿದ್ಧಪಡಿಸಿದರೂ ಕೂಡ ಅದಕ್ಕೆ ಬ್ಯಾಂಡ್ ಹಾಕ್ಲಿಕ್ಕೆ ಉಂಟು. ಇದು 1.5 ವರ್ಷ, 1.5 ವರ್ಷ ಆದಮೇಲೆ ಚೆಲ್ಲಬೇಕು, ಅಲ್ಲೇ ತನಕ ಉಪಯೋಗಿಸಬಹುದು. ಒಂದು ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡಿದರೂ ಕೂಡ ಇದು 7 ದಿವಸಕ್ಕೆ ಬರ್ತದೆ, ನೀರು ಹಾಕದೇ ಇದ್ದದ್ರಿಂದ. ಅದಕ್ಕೊಂದುಂಟು. ಇದು ಮುಗಿಯುವ ಇಲ್ಲಿಯ ತನಕ ಇದು ಬರುತ್ತೆ, ಅಲ್ಲಿಂದ ಅದು ಯಾತಯಾಮ. ಯಾವುದಕ್ಕೆ ಯಾವುದು ಯಾತಯಾಮ? ನಿಮ್ಮ ಮಾತ್ರೆಗಳು ಬರುವಾಗಲೂ ಹಾಕಿರ್ತಾರೆ, ಇದು ಇಲ್ಲಿಯ ತನಕ ಉಪಯೋಗಿಸ್ಬೋದು, ಆಮೇಲೆ ಅದು ಡೇಟ್ ಬಾರ್ ಆಯಿತು ಅಂತ. ಹಾಗಾದರೆ ಯಾವುದಕ್ಕೂ ಒಂದು ಯಾತಯಾಮತೆ ಅಂತುಂಟು, ಅಲ್ಲಿಗೆ ಇದು ಮುಗಿಯುತ್ತೆ ಅಂತ. ಹಾಗೆ ನಾವು ಅಧ್ಯಯನ ಮಾಡಿದ ವೇದ 1 ವರ್ಷಗಳ ತನಕ ಉಪಯೋಗ ಮಾಡಿದರೆ ಫಲ ಕೊಡ್ತಾ ಇರ್ತದೆ. ಅದು ದಾಟಿತೋ, ಶ್ರಾವಣಿ ದಾಟಿತೋ
ಮುಗೀತು. ಆಮೇಲೆ ನೀವು ಮಾಡುವ ಯಜ್ಞ ಯಾಗ ಇತ್ಯಾದಿಗಳಲ್ಲಿ ಬಳಸುವ ಮಂತ್ರ ಅದು ಅದರ ನಿಜವಾದ ಫಲವನ್ನು ಕೊಡುವುದಿಲ್ಲ. ಅದು ಎಷ್ಟು ಫಲವನ್ನು ಕೊಡಬೇಕೋ ಅಷ್ಟು ಫಲವನ್ನು ಕೊಡುವುದಿಲ್ಲ. ಆಗ ಏನು ಮಾಡಬೇಕು ಅಂದರೆ ರಿನ್ಯೂವಲ್ ಮಾಡಿಕೊಳ್ಬೇಕು, ಒಂದು ಸಲ ಬಿಟ್ಟು ವಾಪಸ್ ತಗೊಳ್ಬೇಕು. ಈ ಬಿಟ್ಟು ಹಿಂದೆದೆ ಪಡೆಯತಕ್ಕಂತಹ ವಿಧಾನವನ್ನೇ ಉತ್ಸರ್ಜನ ಉಪಕರ್ಮ ಅನ್ನುವ ಶಬ್ದದಿಂದ ಕರೀತಾರೆ. ಉತ್ಸರ್ಜನ ಅಂತ ಹೇಳಿದರೆ ಯಾವ ಋಷಿಮುನಿಗಳು ಅಂತಹ ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೋ ಇವತ್ತಿಗೂ ಸರ್ವಸಾಕ್ಷಿಗಳಾಗಿ ಮೇಲೆ ಸಪ್ತರ್ಷಿ ಮಂಡಲದಲ್ಲಿ ಕುಳಿತು ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಅನ್ನುವ ಸ್ವರೂಪದಲ್ಲಿ ಅಗಸ್ತ್ಯರು ಕೊನೆಯವರಾಗಿ ನಿಂತು ಇವತ್ತಿಗೂ ಲೋಕಕ್ಕೆ ಋಷಿ ಸಾಕ್ಷಿಯಾಗಿ ನಿಂತಿದ್ದಾರೋ ಆ ಋಷಿಗಳನ್ನೆಲ್ಲ ಮುಂದೆ 7 ದರ್ಬೆಯ ಕೂರ್ಚದಲ್ಲಿ ಪೂಜೆ ಮಾಡಿ, ಸಪ್ತ ಋಷಿಗಳು ಅಲ್ಲಿ ಸನ್ನಿಹಿತರಿದ್ದಾರೆ. ಅದರ ಜೊತೆಗೆ ಆ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲಿ ಲೋಕಸಾಕ್ಷಿಯಾಗಿ ನಿಂತಹ ಅರುಂಧತೀ ದೇವಿಯೂ ಕೂಡ ಇದ್ದಾಳೆ. ಕಶ್ಯಪೋತ್ರಿರ್ ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ ಜಮರಗ್ನಿರ್ವಸಿಷ್ಠಶ್ಚ ಸಾಧ್ವೀ ಚೈವಾಪ್ಯರುಂಧತಿ. ಇವರೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಚಿಂತನೆ ಮಾಡ್ತಾ ಅವರನ್ನು ಪೂಜಿಸಿ, ನಿವೀತಿಯಾಗಿ ಋಷಿಗಳನ್ನು ಪೂಜೆ ಮಾಡಿ ಅವರ ಅನುಗ್ರಹವನ್ನು ಪಡೆದು ಅವರು ಕೊಟ್ಟ ವೇದ ಏನಿದೆ, ನಾವು ಓದಿದ ಋಗ್ವೇದ, ಅದರ 10 ಮಂಡಲಗಳ ಆದ್ಯಂತ ಮಂತ್ರಗಳಿಂದ ಆಹುತಿಯನ್ನು ಕೊಟ್ಟು ಇಡೀ ಋಗ್ವೇದವನ್ನು ಅಗ್ನಿಯಲ್ಲಿ ಒಂದು ಸಮರ್ಪಿಸಿದ್ದೇವೆ ಅನ್ನುವ ಭಾವದಿಂದ ಋಷಿಗಳ ಹತ್ರ ನಿಮಗೆಲ್ಲ ತೃಪ್ತಿ ಜಲವನ್ನು ಕೊಡ್ತಾ ಇದ್ದೇವೆ ಋಷಿಗಳೇ ಅಂತ ಅವರಿಗೆಲ್ಲ ತರ್ಪಣವನ್ನು ಕೊಟ್ಟು ಆಮೇಲೆ ಆ ಮಂತ್ರವನ್ನು ಉತ್ಸೃಷ್ಟಾಹ ಅಂತ ಹೇಳು. ಉತ್ಸೃಷ್ಟಾಹ ಅಂದರೆ ಎಲ್ಲಿ ಹೋಯಿತು? ಎಲ್ಲೂ ಹೋಗಲಿಲ್ಲ, ಇಲ್ಲೇ ಇರ್ತದೆ. ಉತ್ಸೃಷ್ಟಾಹ ಅಂತ ಬೆಳಗ್ಗೆ 8:30 9 ಗಂಟೆಗೆ ಉತ್ಸರ್ಜನೆ ಆಯಿತು. 9 ಗಂಟೆಗೆ ಉತ್ಸರ್ಜನೆ ಆದಮೇಲೆ ಪುನಃ ಶುರು. ಅಧೀತಾನಾಂ ಛಂದಸಾಂ ಯಾತಯಾಮತ ನಿರಾಸೇನ ಪುನರಾಪ್ಯಾಯನ ದ್ವಾರ ಅಧ್ಯಶ್ಯಮಾಣಾನಾಂ ಛಂದಸಾಂ ಸವೀರ್ಯತ್ವಾಯ ಅಥವಾ ಸುವೀರ್ಯತ್ವಾಯ. ಇನ್ನೇನು ನಾನು ಹೊಸದಾಗಿ ಅಧ್ಯಯನ ಮಾಡ್ತೇನೆ ಅಂತಹ ಛಂದಸ್ಸಿನಲ್ಲಿ ಇನ್ನೂ ವೀರ್ಯ ವೃದ್ಧಿಯಾಗುವುದಕ್ಕೋಸ್ಕರ, ಸಹವೀರ್ಯಂ ಕರವಾವಹಿ ಅಂತ ಹೇಳುವ ಶಿಷ್ಯರು ನನ್ನ ಮುಂದೆ ಬರುವುದಕ್ಕೋಸ್ಕರ ನಾನು ಆ ಋಷಿಗಳ ಅನುಗ್ರಹದಿಂದ ಮತ್ತೆ ವೇದವನ್ನು ಸ್ವೀಕರಿಸ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಒಬ್ಬನೇ ಮಾಡುವುದಲ್ಲ, ತನ್ನ ಶಿಷ್ಯರನ್ನೆಲ್ಲ ಕರೆದು ಮನೆಯಲ್ಲಿ ಮಾಡ್ಬೋದು. ಇನ್ನೂ ವಿಶೇಷತೆ ಇದೆ. ಉತ್ಸರ್ಜನೆ ಮನೆಯ ಹೊರಗೆ ನಡೆಯುವಂಥದ್ದು, ಉಪಕರ್ಮ ಮನೆಯ ಒಳಗೆ ನಡೆಯುವಂಥದ್ದು. ಉತ್ಸರ್ಜನೆಯನ್ನು ಸಾಮಾನ್ಯವಾಗಿ ನದಿ ತೀರದಲ್ಲಿ ಮಾಡಿ ಅಂತ ಹಿರಣ್ಯಕೇಶಿಯ ಗೃಹ್ಯ ಸೂತ್ರ ಹೇಳ್ತದೆ. ಅಂದರೆ ನದಿ ತೀರದಲ್ಲಿ ಮಾಡುವಾಗ ಮಾತ್ರ ಉತ್ಸರ್ಜನೆಗೆ ಚರು ಮಾತ್ರ ಮನೆಯಲ್ಲಿ ಮಾಡಿದ್ದಾಗಬೇಕು. ನೋಡಿ, ಅಲ್ಲೇ ಹೋಗಿ ಚರು ಮಾಡಲಿಕ್ಕಿಲ್ಲ. ಗೃಹಸಿದ್ಧ ಚರು ದ್ರವ್ಯೇಣ ಅಂತ ಮಾಡುವುದಲ್ಲಿ ಉತ್ಸರ್ಜನೆ. ಉತ್ಸರ್ಜನೆ ಮಾಡಿದ ಮೇಲೆ ಗಣಸ್ನಾನ ಅಂತಿದೆ. ಗಣಸ್ನಾನ ಅಂತ ಹೇಳಿದರೆ ಭಸ್ಮ ಗೋಮಯಾದಿಗಳು ಒಟ್ಟು 10 ವಿಷವಾದ ಸ್ನಾನಂ ದಶವಿಧಂ ಸ್ಮೃತಂ ಅಂತ 10 ವಿಧವಾದ ಸ್ನಾನವನ್ನು ತನ್ನ ಶಿಷ್ಯಗಣದ ಜೊತೆಗೆ ಆ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದು ಆ ನದಿಯಲ್ಲೇ ಎಲ್ಲರಿಗೂ ತರ್ಪಣವನ್ನು ಕೊಟ್ಟು ಉತ್ಸರ್ಜನೆ ಮಾಡುವುದು. ಅಷ್ಟಾದ ಮೇಲೆ ಗೃಹಕ್ಕೆ ಬರಬೇಕು, ತಮ್ಮ ಪಾಠಶಾಲೆಗೆ ಬರಬೇಕು. ಪಾಠಶಾಲೆಯಲ್ಲಿ ಕುಳಿತುಕೊಂಡು ಉಪಕರ್ಮ ಮಾಡಬೇಕು, ಮತ್ತೆ ಸ್ವೀಕಾರ ಮಾಡಬೇಕು. ಹೀಗೆ ಬಿಡುವುದಕ್ಕೆ ಮನೆಯಲ್ಲಿ ಬಿಡಲಿಕ್ಕಿಲ್ಲ, ಮನೆಯಲ್ಲಿ ಯಾವುದನ್ನು ಬಿಡಲಿಕ್ಕಿಲ್ಲ. ತಟ್ಟೆಯಲ್ಲಿ ಹಾಕಿದ ಅನ್ನವೂ ಬಿಡಲಿಕ್ಕಿಲ್ಲ. ಬಿಡುವುದಕ್ಕೆ ಹೊರಗೆ, ತೆಗೊಳ್ಳುವುದಕ್ಕೆ ಮತ್ತೆ ಒಳಗೆ. ಅದೇ ಮದುವೆಯಲ್ಲಿ ಹಾಗಲ್ಲ. ಮದುವೆಯಲ್ಲಿ ತೆಗೊಳ್ಳುವುದುಂಟಲ್ಲ ವಾಗ್ದಾನ, ಅದು ಹೊರಗೆ. ವಾಗ್ದಾನ ಆದಮೇಲೆ ಮದುವೆ ಮಾಡೋದು ಒಳಗೆ. ಈ ವಾಗ್ದಾನ ಚಪ್ಪರದಲ್ಲಿ ನಡೆಸುವುದು. ಅನೇಕ ಕಡೆಯಲ್ಲಿ, ಕುಂದಾಪುರ ಕಡೆಗೆ ಮದುವೆಯಲ್ಲಿ ಬಹಳ ಸುಂದರವಾದ ಸಂಪ್ರದಾಯ ಇದೆ. ಅವರು ಮಂಟಪದ ಒಳಗೆ ವಾಗ್ದಾನ ಮಾಡುವುದಿಲ್ಲ. ವಾಗ್ದಾನ ಮಂಟಪದ ಹೊರಗೆ, ಮದುವೆ ಮಂಟಪದ ಒಳಗೆ ಅಂತ. ಹೀಗೆ ಅವರ ಮನೆಯಲ್ಲಿ ಇವರ ಮನೆಯಲ್ಲಿ ಇಂತ ಹೀಗೆಲ್ಲ ವ್ಯವಸ್ಥೆಗಳಲ್ಲಿದ್ದಾವೆ. ಉತ್ಸರ್ಜನ ಉಪಕ್ರಮದಲ್ಲಿ ಪ್ರಮುಖವಾದದ್ದು ಋಷಿ ಪೂಜೆ. ಮಂಡಲ ದೇವತೆಗಳು ಅಂದರೆ 10 ಮಂಡಲ ಏನು ಋಗ್ವೇದದ ಮಂತ್ರಗಳಿದ್ದಾವೆ, ಆ ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂಥ ವಿಧಾನ. ನೂತನ ಯಜ್ಞೋಪವೀತ ಧಾರಣ ಅನ್ನೋದು ಉಪಕರ್ಮದ ಒಂದು ಪ್ರಮುಖವಾದಂತಹ ಅಂಶ. ಇದಕ್ಕೆ ಯಜ್ಞೋಪವೀತ ಅಂತ ಹೆಸರು. ದ್ವಿಜರೆಲ್ಲರೂ ಮಾಡಬೇಕಾದದ್ದು ಉಪಕರ್ಮ. ದ್ವಿಜರು ಅಂತೇಳಿದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಇವರಿಷ್ಟೂ ಜನ ಮಾಡಬೇಕಾದದ್ದು ಉಪಕರ್ಮ ಅಂತಕ್ಕಂತಹ ವಿಧಾನ. ಈ ವಿಧಾನದಲ್ಲಿ ಅವರು 3 ದ್ವಿಜ ಅಂದರೆ ಉಪನಯನ ಸಂಸ್ಕಾರವುಳ್ಳಂತಹ ವ್ಯಕ್ತಿಗಳು ಅವರು ಯಜ್ಞೋಪವೀತವನ್ನು ಧರಿಸಬೇಕು. ಬ್ರಾಹ್ಮಣನಿಗೆ ಹತ್ತಿಯದ್ದೇ ಆಗಬೇಕು, ಟೆರಿಕಾಟನ್ ಆಗುವುದಿಲ್ಲ. ಮುಖ್ಯವಾದ ವಿಷಯ. ಈಗೆಲ್ಲ ಅಂಗಡಿಯಲ್ಲಿ ಹೋಗಿ ಟೆರಿಕಾಟನ್ ಯಜ್ಞೋಪವೀತ ಕೊಡಿ ಅಂತ ಕೇಳುವವರು ಜಾಸ್ತಿ ಆಗಿದ್ದಾರೆ. ನೈಲಾನ್ ಯಜ್ಞೋಪವೀತ ಕೊಡಿ, ಅದು ಬೇಗ ಕ್ಲೀನಾಗಿರ್ತದೆ, ಫಳ ಅಂತ ಹೇಳ್ತಾ ಇರ್ತದೆ ಅಂತ ಕೆಲವರ ಭಾವನೆ ಇದೆ. ವಿಪ್ರನಿಗೆ ಹತ್ತಿಯದ್ದೇ ಆಗಬೇಕು. ಕಾಷಾಯಂತು ವಿಪ್ರಾಣಾಂ ಅಂತ. ಕೌಶೇಯಂ ಅದು ಕ್ಷತ್ರಿಯರಿಗೆ, ಅವರಿಗೆ ರೇಷ್ಮೆದ್ದು ಆಗ್ತದೆ. ಕ್ಷತ್ರಿಯರಿಗೆ ರೇಷ್ಮೆಯದ್ದು ಅಂತಿದೆ. ವೈಶ್ಯರಿಗೆ ಊರ್ಣ ಅಂದರೆ ಉಣ್ಣೆಯದ್ದು ಆಗ್ತದೆ, ಸ್ವಲ್ಪ ದಪ್ಪ ಬರ್ತದೆ, ಉಣ್ಣೆಯದ್ದು ಆಗ್ತದೆ ಅಂತ ಹೀಗೆ ವಿಧಾನಗಳಿದ್ದಾವೆ. ನಮಗೆ ಕಾರ್ಪಾಸವೇ ವಿಹಿತವಾದದ್ದು. ಬಟ್ಟೆಯೂ ಅಷ್ಟೇ. ನಾವು ಕೆಲವು ಬಟ್ಟೆಗಳನ್ನು ಹಾಕ್ಕೊಂಡು ಹೀಗಂದಾಗ ಪಟ್ ಅನ್ನುತ್ತೆ, ಬೆಂಕಿ ಬರುತ್ತೆ ಅದರಲ್ಲಿ. ಇಂತಹ ಬಟ್ಟೆಗಳೇ ಜಾಸ್ತಿಯಾಗಿ ಹೋಗಿದ್ದಾವೆ.
ಶರೀರಕ್ಕೆ ಹಿತವಾಗುವುದು ರೇಷ್ಮೆಯ ಬಟ್ಟೆ, ಅದಕ್ಕಿಂತಲೂ ಹಿತವಾಗುವುದು ಕಾಷಾಯ ವಸ್ತ್ರ ಅನ್ನುವುದೇ ನಿಜವಾಗಿ ಶರೀರಕ್ಕೆ ಹಿತವಾದದ್ದು. ಆ ಹಿತವಾದ 9 ತಂತುಗಳಿಂದ ನಿರ್ಮಿತವಾದ ಯಜ್ಞೋಪವೀತ. ನಾವು ನೋಡಬೇಕು ಇದು ನಿಜವಾಗಿ ಯಜ್ಞೋಪವೀತವೋ ಅಥವಾ ನಕಲಿ ಯಜ್ಞೋಪವೀತವೋ ಅಂತ ನೋಡಬೇಕು ಮೊದಲು. ಆ ಯಜ್ಞೋಪವೀತ ಅಂತ ನಾವು ಗಂಟೆ ಹಾಕಿದಾಗ 3 ಎಳೆ ಉಂಟಲ್ಲ, ಆ 3 ಎಳೆ ಅಲ್ಲ, ಯಜ್ಞೋಪವೀತದಲ್ಲಿ ಒಂದೇ ಎಳೆ ಇರುವುದು, ಒಂದೇ ನೂಲದು. ಇವನ ಕೈಯಲ್ಲಿ 12 ಸುತ್ತು ಬರುವುದಕ್ಕೆ ಬೇಕಾದಷ್ಟು ದೊಡ್ಡದಾದ ನೂಲದು. ಆ ನೂಲಿನಲ್ಲಿ ಒಳಗೆ 3 ಒಟ್ಟು 9 ಎಳೆಗಳು ಒಂದು ನೂಲಿನಲ್ಲಿದೆ. ನವತಂತು ದೇವತೆಗಳನ್ನು ಅದರಲ್ಲಿ ಆವಾಹನೆ ಮಾಡಿ ನವತಂತು ದೇವತೆಗಳಿಂದ ಸನ್ನಿಹಿತವಾದ ಯಜ್ಞೋಪವೀತವನ್ನು 3 ಸುತ್ತಿಗೆ ತಂದು ಅದರಲ್ಲಿ ಒಂದು ಪವಿತ್ರ ಗ್ರಂಥಿಯನ್ನು ಹಾಕಿ, ಪವಿತ್ರ ಗ್ರಂಥಿಯನ್ನು ಜೊತೆ ಸೇರಿಸಿ ಅದಕ್ಕೆ ಬ್ರಹ್ಮಗ್ರಂಥಿಯನ್ನು ಹಾಕಿ, ಆ ಬ್ರಹ್ಮಗ್ರಂಥಿ ಸಹಿತವಾದ ಪವಿತ್ರ ಗ್ರಂಥಿಯಲ್ಲಿ ಅಥರ್ವವೇದ ಸನ್ನಿಹಿತವಾಗಿದೆ ಅಂತ ಚಿಂತಿಸಿ 3 ಸೇರಿದಂತಹ ಅದರ ದೋರಗಳಲ್ಲಿ ಋಗ್ವೇದಂ ಪ್ರಥಮ ದೋರಕೆ ನ್ಯಸ್ಯಾಮಿ, ಯಜುರ್ವೇದ ದ್ವಿತೀಯ ದೋರಕೆ ನ್ಯಸ್ಯಾಮಿ, ಸಾಮವೇದಂ ತೃತೀಯ ದೋರಕೆ ನ್ಯಸ್ಯಾಮಿ ಅಂತ ಅಲ್ಲಿ ನ್ಯಾಸ ಮಾಡಿ ನವತಂತು ದೇವತೆಗಳಿಂದ ಸಹಿತವಾದ ಯಜ್ಞೋಪವೀತವನ್ನು ಸೂರ್ಯನಿಗೆ ದರ್ಶನ ಮಾಡಿಸಿ ಆ ಯಜ್ಞೋಪವೀತವನ್ನು ಋಷಿಗಳಿಗೆ ಸಮರ್ಪಿಸಿ ಆ ಋಷಿಗಳಿಗೆ ಸಮರ್ಪಿತವಾದಂತಹ ಯಜ್ಞೋಪವೀತವನ್ನು ಪ್ರಜಾಪತೇರ್ಯತ್ ಸಹಜಂ ಅಂತ ಅದರ ಮಹತ್ವವನ್ನು ಚಿಂತನೆ ಮಾಡಿ, ಪ್ರಜಾಪತಿ ಭಗವಂತನ ನಾಭಿಕಮಲದಿಂದ ಹುಟ್ಟುವಾಗ ಯಜ್ಞೋಪವೀತ ಹಾಕಿಕೊಂಡೇ ಹುಟ್ಟಿದ್ದರಿಂದ ಹುಟ್ಟಿದ ಯಜ್ಞೋಪವೀತ ಇದು ಅಂತ ಪ್ರಜಾಪತಿ ಸಹಜವಾದಂತಹ ಆ ಯಜ್ಞೋಪವೀತದ ಮಹತ್ವ ಚಿಂತನೆ ಮಾಡಿಕೊಂಡು ಅದನ್ನು ತಾನು ಎಡದಿಂದ ಬಲಭಾಗಕ್ಕೆ ಇಳಿಯುವ ಹಾಗೆ ಯಜ್ಞೋಪವೀತಿಯಾಗಿ ಹಾಕಿಕೊಳ್ಳತಕ್ಕಂಥ ಒಂದು ವಿಧಾನ ಇದೆ. ಹುತ್ತುವ ದತ್ತುವಾಚ ಧಾರಯೇತು. ಮೊದಲು ಅಗ್ನಿಯಲ್ಲಿ ಹೋಮಿಸಿ ಆಮೇಲೆ ವಿಪ್ರರಿಗೆ ಯಜ್ಞೋಪವೀತವನ್ನು ದಾನ ಕೊಟ್ಟು ಆಮೇಲೆ ತಾನು ಧಾರಣೆ ಮಾಡಬೇಕು. ಅಗ್ನಿಯಲ್ಲಿ ಹೋಮಿಸುವಾಗ ಅದರಲ್ಲಿ ಪವಿತ್ರ ಗ್ರಂಥಿ ಇರತಕ್ಕದ್ದಲ್ಲ. ಗ್ರಂಥಿ ಹಾಕದ ಯಜ್ಞೋಪವೀತವನ್ನು ಅಗ್ನಿಯಲ್ಲಿ ಹೋಮಿಸಿ ಗ್ರಂಥಿ ಹಾಕಿದಂತಹ ಉಪವೀತವನ್ನು ತಾವು ಧಾರಣೆ ಮಾಡಿಕೊಳ್ತಕ್ಕಂತಹ ವಿಧಾನ ಜಯಂತಕಾರಿಕೆಯಿಂದ ಪ್ರಾಪ್ತವಾದದ್ದು. ಅಂದರೆ ನಾನು ಇದನ್ನು ಇಷ್ಟು ಯಾಕೆ ಹೇಳಿದೆ ಅಂದರೆ, ಸೂತ್ರಾನುಗುಣವಾಗಿ ನಾವು ಕೆಲವು ಸಲ ಚಿಂತನೆ ಮಾಡಿದಾಗ ಅನುಷ್ಠಾನದಲ್ಲಿ ಕೆಲವು ಅದು ಬಂದಿರುವುದಿಲ್ಲ. ಸೂತ್ರಾನುಗುಣವಾದ ಅತ್ಯಂತ ಸುಂದರವಾದ ಚಿಂತನೆಯನ್ನು ಪೂಜ್ಯರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಅನುಷ್ಠಾನಕ್ಕೆ ಉಳಿದ ಧರ್ಮಶಾಸ್ತ್ರಗಳ ಮಾತು ಸೇರಿಸಿಕೊಂಡು ಹೇಗೆ ಬಂದಿದೆ ಅನ್ನುವ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದೇನೆ. ಅದರ ಮುಂದೆ ಬರತಕ್ಕಂಥದ್ದು ಮಧ್ಯಾಹ್ನದ ಗೋಷ್ಠಿ ಅಲ್ವಾ? ನೆಕ್ಸ್ಟ್ ಮಧ್ಯಾಹ್ನದ ಸೂತ್ರಾನುಸಾರಿ ಪ್ರಯೋಗದ ವಿಷಯ, ಇದು ಅದೇ ಉಪಕರ್ಮದ ಪ್ರಯೋಗದ ವಿವರಣೆ. ಅದರ ಬಗ್ಗೆ ನಾನು ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಪ್ರಯೋಗದ ವಿಧಾನ ಬಹಳ ಸುಂದರವಾಗಿ ಸೂತ್ರಾನುಸಾರಿಯಾಗಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲದ ಎಷ್ಟೋ ವಿಷಯಗಳು ಅದರಲ್ಲಿ ಬಂದದ್ದಿದೆ. ಯಾಕಂದ್ರೆ ನಾನು ಸೂತ್ರಾನುಸಾರಿಯಾಗಿ ಉಪಕರ್ಮ ಮಾಡಿಕೊಂಡದ್ದೇ ಇಲ್ಲ. ನಮ್ಮದೆಲ್ಲ ಉಪಕರ್ಮ ಏನಾಗಿದೆ ಅಂತ ಹೇಳಿದರೆ, ಉಡುಪಿಯಿಂದ ಚಿತ್ರಾಪುರ ಗೋಪಾಲಕೃಷ್ಣಾಚಾರ್ಯ ಪಬ್ಲಿಷ್ ಮಾಡಿದ್ದಾರೆ, ಅದೇ ಆಗೋಗಿದೆ. ಹಾಗಾಗಿ ಇನ್ನೂ ಅದನ್ನು ಓದಬೇಕಾಗಿದೆ. ನಾನು ಓದಿಕೊಳ್ಳುವಂಥ ಪ್ರಸಂಗಗಳಿದ್ದಾವೆ. ಒಂದು ಸೂತ್ರಾನುಸಾರಿಯಾದ ವಿಷಯಗಳು ಕೆಲವು ಸುಂದರವಾಗಿದ್ದಾವೆ. ಅದನ್ನು ಸೂತ್ರವನ್ನೇ ಅಧ್ಯಯನ ಮಾಡಬೇಕು ಅನ್ನುವ ಪ್ರೇರಣೆ ಅದರಿಂದ ನನಗೆ ಪ್ರಾಪ್ತವಾಗಿದೆ. ಇನ್ನು ಮುಂದಕ್ಕೆ ಮತ್ತೆ ಮಧ್ಯಾಹ್ನದ ಗೋಷ್ಠಿ ಪ್ರಾರಂಭ ಆಯಿತು. ಮಧ್ಯಾಹ್ನದಲ್ಲಿ ಸತ್ಯನಾರಾಯಣಾಚಾರ್ಯ ಅನ್ನುವರು ಸ್ವಲ್ಪ ಮಾತಾಡಿದರು. ಅದರಲ್ಲಿ ಪ್ರಸಕ್ತವಾದದ್ದು ಚಿಂತನೆ, ಪತಿವ್ರತಾ ಚಿಂತನೆ. ಪತಿವ್ರತಾ ಚಿಂತನೆ ಅನ್ನುವಲ್ಲಿ ಪ್ರಮುಖವಾಗಿ ನಾವು ಭಾವಿಸಬೇಕಾದ ಅಂಶ ಅಂತೇಳಿದರೆ, ನಮ್ಮ ದೇಶದ ಸ್ತ್ರೀ ಶಕ್ತಿ ಅದು ಬಹಳ ಗಟ್ಟಿಯಾಗಬೇಕು. ಆ ಸ್ತ್ರೀ ಶಕ್ತಿ ಗಟ್ಟಿಯಾಗುವುದಕ್ಕೆ ಬೇಕಾಗುವ ರೀತಿಯ ವ್ಯವಹಾರ ಈ ಗಂಡಸರಲ್ಲಿ ಬರಬೇಕು. ಗಂಡಸರು ಹೆಣ್ಣನ್ನು ಕೀಳಾಗಿ ಭಾವಿಸಿದರೆ ಯಾವತ್ತೂ ದೇಶದ ಉದ್ಧಾರ ಇಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ಅನ್ನೋದು ಈ ಸಭೆಯಲ್ಲಿ ಬಂದಂತಹ ಮಾತು. ಸ್ತ್ರೀಯ ಶ್ರಿಯಶ್ಚ ಗೇಹೇಶು ನ ವಿಶೇಷು ಸ್ಥಿತಿ ಕಷ್ಟನ ಅಂತ ಮನು ಹೇಳಿದಂತಹ ಮಾತು ಕೂಡ ಸಭೆಯಲ್ಲಿ ಪ್ರಸಕ್ತವಾಯಿತು. ಹಾಗಾದರೆ ಮನೆಯಲ್ಲಿರುವ ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೂ ಮನೆಯಲ್ಲಿರುವ ಒಂದು ಸ್ತ್ರೀ ಸಾನ್ನಿಧ್ಯಕ್ಕೂ ಕಶ್ಚನ ವಿಶೇಷ ನಾಸ್ತಿ ಅಂತ ಮನು ಹೇಳ್ತಾನೆ ಅಂತೇಳಿದರೆ, ಸ್ತ್ರೀ ವ್ಯಕ್ತಿತ್ವವನ್ನು ಎಷ್ಟು ಗಟ್ಟಿಯಾಗಿ ಹೇಳಿದ್ದಾನೆ. ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅಂತ ಹೇಳಿದಂತಹ ಮನುವೇ ಆ ಸ್ವಾತಂತ್ರ್ಯಂ ನಾರ್ಹತಿ ಅನ್ನುವುದರ ಅಭಿಪ್ರಾಯ ಏನು ಅನ್ನುವುದನ್ನೇ ಇದರಲ್ಲಿ ಬಿಡಿಸಿಕೊಂಡು ಹೋಗಿರುವಂಥದ್ದು. ಸ್ತ್ರೀ ಆಕೆಯ ರಕ್ಷಣೆಯ ಜವಾಬ್ದಾರಿ ಬಹಳ ಮುಖ್ಯವಾದದ್ದು. ಆ ನಿಟ್ಟಿನಿಂದ ಸ್ವಾತಂತ್ರ್ಯ ಇಲ್ಲ ಅನ್ನುವ ಮಾತು ನಾನು ಆಡಿದ್ದೇನೆ. ಆಕೆಗೆ ಕೊಡುವ ಮಹತ್ವ ಅದು ಮಾತೃತ್ವದ ಮಹತ್ವ. ಅದನ್ನು ಪ್ರತಿಯೊಬ್ಬರೂ ಕೊಡಬೇಕು. ತನ್ನ ಪತ್ನಿಯನ್ನು ಹೆಂಡತಿ ಅಂತ ಮತ್ತೊಬ್ಬರಿಗೆ ಪರಿಚಯ ಮಾಡಿಸುವುದಲ್ಲ, ನನ್ನ ಮಗುವಿನ ತಾಯಿ, ನನ್ನ ಗೃಹಲಕ್ಷ್ಮಿ ಇಂಥ ಆಕೆಯನ್ನು ಪರಿಚಯ ಮಾಡಿಸಿಕೊಡಬೇಕು. ಯಾರ ಬಾಯಿಯಲ್ಲಿ ಬರ್ತದೆ? ನಮ್ಮ ಗೃಹಲಕ್ಷ್ಮಿ ಈಕೆ ಇಲ್ಲ, ನನ್ನ ಹೆಂಡತಿಗಳು,
ಅದಲ್ಲ. ಆಕೆಯ ವ್ಯಕ್ತಿತ್ವವನ್ನು ಅಷ್ಟು ಎತ್ತರದಲ್ಲಿ ಹಿಡಿದು ಅದನ್ನು ಹುರಿದುಂಬಿಸ್ತಾ ಹೋದ ಹಾಗೆ ಅವರ ವ್ಯಕ್ತಿತ್ವ ಇನ್ನಷ್ಟು ವಿಕಸಿತವಾಗ್ತದೆ. ಯಾವ ಪಂಚಪತಿವ್ರತೆಯರ ವಿಷಯವನ್ನು ನಾವು ಪ್ರಸ್ತಾಪಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಅವರ ಪತಿಯರ ವ್ಯಕ್ತಿತ್ವಕ್ಕೆ ಅಷ್ಟೇ ಮಹತ್ವ ಇದೆ ಅನ್ನುವುದನ್ನು ಇದರ ಜೊತೆಗೆ ನಾವು ಜೋಡಿಸಿಕೊಳ್ಳಬೇಕು. ತ್ರಿವರ್ಗ ಸಾಧಿಕ ವಿಶಾಖದತ್ತನ ಮಾತು ನಾವು ಏನು ಮಾಡ್ತೇವೆ, ಕೆಲವು ಸಲ ಒಂದು ಒಳ್ಳೆಯ ವಿಷಯವನ್ನು ಜ್ಞಾಪಿಸಿದರು. ವಿವಾಹವಾಗುವಾಗ ಸಹಧರ್ಮಶ್ಚರ್ಯತಾಂ ಚರಿಷ್ಯಾಮಿ, ಸರಿಯಾಯಿತು. ಅದರ ಜೊತೆಗೆ ಧರ್ಮೇಚಾರ್ಥೇಚ ಕಾಮೇಚ ನಾತಿಚರಿತವ್ಯ ತ್ವಯೇಯಂ ನಾತಿಚರಾಮಿ. ಪುರೋಹಿತರು ಹೇಳುವಂಥದ್ದೆಲ್ಲ ನಡೆಯುತ್ತೆ. ಅವರೇ ಹೇಳುವುದು ಇವನಿಗೆ ಬರುವುದಿಲ್ಲ ಸಂಸ್ಕೃತ, ಅಥವಾ ಅಲ್ಲಿ ಪೆಪ್ಪರೆ ಶಬ್ದದಲ್ಲಿ ಇವನಿಗೆ ಹೇಳಲಿಕ್ಕೆ ಕೇಳುವುದಿಲ್ಲ. ಅದು ಈ ಪರಿಸ್ಥಿತಿ ಇದೆ. ಎಷ್ಟು ಧಾರ್ಮಿಕವಾದ ಸಂಸ್ಕಾರ, ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಅದೇ ಚೌಕಟ್ಟಿನಲ್ಲಿ ನಾವು ನಡೆಸಬೇಕಲ್ವ ವಿವಾಹ ಪ್ರಯೋಗವನ್ನು. ಧರ್ಮೇಚ ಅರ್ಥೇಚ ಕಾಮೇಚ ಹೇಳಿದ್ದಾರೆ, ಮೋಕ್ಷೇಚ ಹೇಳಲಿಲ್ಲ. ಕೆಲವರಿಗೆ ಒಂದು ಕಡಿಮೆ ಆಯಿತು ಸೇರಿಸುವ, ಅವರಿಗೆ ಮರ್ತೋಗಿದೆ ಅಂತ ಇವರು ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಸೇರಿಸು. ಋಷಿಗಳಿಗೆ ಅವಮಾನ ಮಾಡುವ ಕೆಲಸ ನಾವು ಮಾಡಬಾರ್ದು. ಮೋಕ್ಷ ಅನ್ನುವುದು ಅವರವರ ಸಾಧನೆಯಿಂದ ಅವರವರಿಗೆ. ನಾನು ಮೋಕ್ಷಕ್ಕೆ ಹೋಗುವಾಗ ನನ್ನ ಹೆಂಡತಿಯು ಬರಬೇಕು ಅಂತ ಹೇಳ್ಕೊಂಡು ಹೋದರೆ ಇವನನ್ನು ಕೆಳಗೆ ಹಾಕ್ತಾರೆ. ತಕ್ಷಕ ಇಂದ್ರನ ಕಥೆ ಆಗ್ತದೆ ಅದು. ಅವರವರ ಸಾಧನೆ, ಅವರವರ ಜ್ಞಾನ, ಅವರವರ ಚರಮವೃತ್ತಿ, ಅವರವರು ಪಡೆಯತಕ್ಕಂತಹ ಅಪರೋಕ್ಷ, ಇದರಿಂದಾಗಿ ಅವರವರಿಗೆ ಮೋಕ್ಷ. ಆದ್ದರಿಂದ ದಾಂಪತ್ಯ ಅನ್ನುವುದು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗ ಸಾಧನೆಗೋಸ್ಕರವೇ ಹೊರತು ಚತುರ್ವರ್ಗ ಸಾಧನೆಗೆ ಅಲ್ಲ. ಚತುರ್ವರ್ಗ ಸಾಧನೆ ಮಾಡಲಿಕ್ಕೆ ಬಿಡಬೇಕು, ಆಮೇಲೆ ಬೇಲಕ್ಕೆ ಹೋಗಬೇಕು. ಮತ್ತೆ ಅದಕ್ಕೆ ತುರೀಯವಾದಂತಹ ಒಂದು ಸಂಸ್ಕಾರವನ್ನು ಆತ ಪಡಿಬೇಕು. ಅದಕ್ಕೆ ಅವನಿಗೆ ತ್ರಿಜ ಅಂತ ಹೆಸರು, ದ್ವಿಜ ಅಲ್ಲ, ತ್ರಿಜ. ಅವ ಸನ್ಯಾಸತೆಗೊಂಡಂತಹ ನಕ್ಷತ್ರ ಅವನಿಗೆ ಹುಟ್ಟಿನ ನಕ್ಷತ್ರ ಅಂತ ಆಗ್ತದೆ. ಅದು ಮೋಕ್ಷ ಸಾಧನೆಯ ವಿಷಯ ಬೇರೆ. ಆದರೆ ಧರ್ಮಾರ್ಥ ಕಾಮಗಳ ಸಾಧನೆಯಲ್ಲಿ ಪತ್ನಿಯನ್ನು ಜೊತೆಗಿಟ್ಟುಕೊಂಡು ಅದಕ್ಕೆ ಬೇಕಾದ ತ್ರಿವರ್ಗ ಸಾಧಿಕೆ ಆಕೆ ಅನ್ನುವ ಗೌರವದ ಭಾವದಲ್ಲಿ ನಮ್ಮ ಸಂಸಾರ ನಡೆದಾಗ ಅದು ಈ ದೇಶದ ಸಂಸ್ಕೃತಿಗೆ, ದೇಶದ ಬಲಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಆಗ್ತದೆ. ಗೃಹಸ್ಥನದ್ದು ಸಾಮಾನ್ಯ ಅಲ್ಲ. ಗೃಹಸ್ಥನ ಬಗ್ಗೆ ಋಷಿಮುನಿಗಳು ಹೇಳುವಾಗ ಎಷ್ಟು ಹೇಳ್ತಾರೆ ಅಂದರೆ, ಯಥಾ ವಾಯುಂ ಸಮಾಶ್ರಿತ್ಯ ವರ್ತಂತೆ ಸರ್ವಜಂತವಃ ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೆ ಚತುರಾಶ್ರಮ. ಗಾಳಿ ಇಲ್ಲದೆ ಸಮಾಜ ಬದುಕುವುದಿಲ್ಲ ಹೇಗೋ, ಗೃಹಸ್ಥ ಇಲ್ಲದೆ ಸಮಾಜ ಬದುಕುವುದಿಲ್ಲ. ಒಬ್ಬ ಗೃಹಸ್ಥ ಆಗಬೇಕಾದರೆ ಅವನಿಗೆ ಹೆಣ್ಣನ್ನು ಕೊಡುವವ ಗೃಹಸ್ಥನೇ. ಗೃಹಸ್ಥ ಇಲ್ಲದೆ ಹೋದರೆ ಗೃಹಸ್ಥ ಜೀವನವೇ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬ್ರಹ್ಮಚಾರಿ ಬದುಕಬೇಕಾದರೆ ಅನ್ನ ಹಾಕುವವ, ವೈಶ್ವದೇವ ಮಾಡುವವ ಗೃಹಸ್ಥನೇ. ಗೃಹಸ್ಥ ಇಲ್ಲದೆ ಹೋದರೆ ಬ್ರಹ್ಮಚಾರಿಗೆ ಆರಾನ್ನದ ವ್ಯವಸ್ಥೆ ಇಲ್ಲ, ಓದುವುದಕ್ಕೆ ವ್ಯವಸ್ಥೆ ಇಲ್ಲ. ಒಬ್ಬ ಸನ್ಯಾಸಿ ಬದುಕಬೇಕಾದರೆ ಅವನಿಗೆ ಭಿಕ್ಷೆ ಹಾಕಬೇಕಾದವ, ವೈಶ್ವದೇವ ಮಾಡಬೇಕಾದವ ಗೃಹಸ್ಥನೇ. ಅವರು ನಿರಗ್ನಿ ಅಂತ ಅವರಿಗೆ ಹೆಸರು. ಸಾಗ್ನಿಕನಾದಂತಹ ಗೃಹಸ್ಥನ ಸನ್ನಿಧಾನ ಇಲ್ಲದೆ ಹೋದರೆ ಯಾವ ಆಶ್ರಮ ಬದುಕ್ತದೆ? ಲೋಕದ ಚತುರಾಶ್ರಮ ವ್ಯವಸ್ಥೆ ನಿಂತಿರುವುದೇ ಗಾರ್ಹಸ್ಥ್ಯದ ಮೂಲಕವಾಗಿ. ಆದ್ದರಿಂದ ಗೃಹಸ್ಥಾಶ್ರಮ ಅನ್ನುವುದು ವಾಯುವಿಗೆ ಇರುವ ಮಹತ್ವವನ್ನು ಪಡೆದಿರತಕ್ಕಂಥದ್ದು. ಅಂತಹ ಗೃಹಸ್ಥಾಶ್ರಮ ಚೆನ್ನಾಗಿದ್ದರೆ ದೇಶ ಗಟ್ಟಿಯಾಗಿರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಸಂಸ್ಕಾರಗಳ ಚಿಂತನೆಯೂ ಕೂಡ ಮತ್ತೆ ನಡೆದಿದೆ. ಸಂಸ್ಕಾರಗಳಲ್ಲಿ 16 ಸಂಸ್ಕಾರ ಅಂತ ಪ್ರಮುಖವಾದದ್ದು. ಸಂಸ್ಕಾರೈ ಸಂಸ್ಕೃತ ಪೂರ್ವೈ ಉತ್ತರೈರಪಿ ಸಂಸ್ಕೃತ ಅಂತಿದೆ. ಉತ್ತರ ಸಂಸ್ಕಾರ ಅಂತ ಹೇಳಿದರೆ ಪಾಕ ಸಂಸ್ಥಾದಿ ಸಂಸ್ಕಾರಗಳು 16 ಇದ್ದಾವೆ. ಅದರಲ್ಲಿ ವಾಜಪೇಯ ಬರ್ತದೆ, ಅಗ್ನಿಷ್ಠೋಮ ಬರ್ತದೆ, ಅತ್ಯಗ್ನಿಷ್ಠೋಮ ಬರ್ತದೆ. ಇದು ಉತ್ತರ ಸಂಸ್ಕಾರಗಳಿದ್ದಾವೆ. ಆ ಉತ್ತರ ಸಂಸ್ಕಾರಗಳಿಗಿಂತ ಪ್ರಮುಖವಾದದ್ದು ಪೂರ್ವ ಸಂಸ್ಕಾರ. ಯಾಕೆಂದರೆ ಪೂರ್ವ ಸಂಸ್ಕಾರ ಆಗದೆ ಹೋದರೆ ಉತ್ತರ ಸಂಸ್ಕಾರಕ್ಕೆ ಅರ್ಥವೇ ಇಲ್ಲ ಅಲ್ವಾ? ಪೂರ್ವ ಸಂಸ್ಕಾರ ಸುರಾಗುವುದು ಎಲ್ಲಿಂದ? ಗರ್ಭೇಷ್ಟಿಯಿಂದ ಪ್ರಾರಂಭ ಆಗ್ತದೆ. ಉತ್ತರ ಸಂಸ್ಕಾರ ಮುಗಿಯುವುದು ಎಲ್ಲಿ? ಅಂತ್ಯೇಷ್ಟಿಯಲ್ಲಿ ಮುಗಿಯುತ್ತೆ. ಈ ಗರ್ಭೇಷ್ಟಿಯಿಂದ ಅಂತ್ಯೇಷ್ಟಿಯ ತನಕ ನಡೆಯತಕ್ಕಂತಹ ಸಂಸ್ಕಾರದ ರಾಶಿ ಇದೆ. ಅದನ್ನು 40 ಸಂಸ್ಕಾರಗಳು ಅಂತ ಕರೀತಾರೆ. 40 ಸಂಸ್ಕಾರ ಅಂತ ಎಲ್ಲ ಸಂಸ್ಕಾರ ಗ್ರಂಥಗಳು ನಿರೂಪಣೆ ಮಾಡುವ ವಿಧಾನಗಳು. ನಾವು ಇಷ್ಟು ಪ್ರಮುಖವಾಗಿ ತಿಳಿದರೆ ಸಾಕು. ಈ 16 ಸಂಸ್ಕಾರಗಳಲ್ಲಿ ತೊಳೆಯುವ ಸಂಸ್ಕಾರ ಅಂತ ಕೆಲವಿದೆ, ತುಂಬಿಸುವ ಸಂಸ್ಕಾರ ಅಂತ ಕೆಲವಿದೆ, ಊನಾಂಗಪೂರಣ ಸಂಸ್ಕಾರ ಅಂತ ಒಂದಿದೆ. ಅದು ಷೋಡಶ ಸಂಸ್ಕಾರಗಳು. ಮೊದಲ 9 ಸಂಸ್ಕಾರಗಳಿಗೆ ದೋಷಮಾರ್ಜಕ ಸಂಸ್ಕಾರಗಳು ಅಂತ ಹೆಸರು. 10ನೇ ಸಂಸ್ಕಾರದಿಂದ 15ನೇ ಸಂಸ್ಕಾರದ ತನಕ, ಅಂದರೆ ಉಪನಯನದಿಂದ ಸಮಾವರ್ತನೆಯ ತನಕ ಅತಿಶಯಾದಾಯಕ ಸಂಸ್ಕಾರಗಳು ಅಂತ ಹೆಸರು. ಕೊನೆಯದ್ದು ಊನಾಂಗಪೂರಣ ಸಂಸ್ಕಾರ ಅಂತ ವಿವಾಹಕ್ಕೆ ಹೆಸರು. ತೊಳೆಯುವುದು ಅಂದ್ರೇನು? ಗರ್ಭಾಂಬುಪಾನ ಜನಿತ ಏನೋ ನಿಬರ್ಹಣಾರ್ಥಂ. ಅಂದರೆ ಮಗು ಗರ್ಭದಲ್ಲಿ ಬೆಳೆದಿದೆ, ಬೀಜಗರ್ಭ ಸಮುದ್ಭವ ಏನೋ ನಿಬರ್ಹಣ ದ್ವಾರ ಗರ್ಭಾಂಬುಪಾನ ಜನಿತ ದೋಷ ಪರಿಹಾರಾರ್ಥಂ. ಇದು ತೊಳೆಯುವ ಕೆಲಸ. ಅಂದರೆ ನಾವೊಂದು ಪಾತ್ರೆಗೆ ನೀರು ಹಾಕಬೇಕಾದರೆ ಅಥವಾ ಹಾಲು ಹಾಕಬೇಕಾದರೆ ಮೊದಲು ಪಾತ್ರೆಯನ್ನು ತೊಳಿಬೇಕು. ತೊಳೆಯದೇ ಇದ್ದ ಪಾತ್ರೆಗೆ ಹಾಲು ಹಾಕಿದರೆ ಮೊಸರಾಗುವುದಲ್ಲ, ಕೆಟ್ಟು ಮೊಸರಾಗ್ತದೆ.
ಕೆಟ್ಟ ಮೊಸರನ್ನು ಕುಡಿಬಾರ್ದು. ಹಾಗಾದರೆ ಪಾತ್ರೆ ತೊಳೆದು ಹಾಲು ತುಂಬಿಸಬೇಕಲ್ವಾ? ಹಾಗೆ ಒಂದು ಚೇತನಕ್ಕೆ ಉಪನಯನ ಸಂಸ್ಕಾರದಿಂದ ಪ್ರಾರಂಭಿಸಿ ಜ್ಞಾನ ಎಂಬ ಹಾಲನ್ನು ತುಂಬಿಸಬೇಕು ಅಂತಾದರೆ ಮೊದಲು ಆ ಚೇತನವನ್ನು ತೊಳೆಯುವ ಕೆಲಸ. ತೊಳೆಯುವುದು ಅಂದರೆ ದೋಷ ಮಾರ್ಜನೆ ಮಾಡುವಂಥದ್ದು. ದೋಷ ಎಲ್ಲಿಂದ ಬಂತು? ಸ್ತ್ರೀ ಪುರುಷ ಸಂಗಮದಿಂದಾಗಿ ಹುಟ್ಟಿದ ಮಗು ಅನ್ನುವುದೇ ಮಾನವ ಮರ್ತ್ಯತ್ವಕ್ಕೆ ಸಂಬಂಧಪಟ್ಟಂತಹ ದೋಷ. ಮರ್ತ್ಯತ್ವದಿಂದ ದೇವತ್ವದ ಕಡೆಗೆ ಸಾಗಿಸುವ ಕೆಲಸಗಳನ್ನೇ ಸಂಸ್ಕಾರಗಳು ಅಂತ ಕರೆಯುವುದು. ಅದರಲ್ಲಿ ಬೀಜ ಅಂದರೆ ಪುರುಷ ಶಕ್ತಿ, ಗರ್ಭ ಅಂತ ಹೇಳಿದರೆ ಸ್ತ್ರೀ ಶಕ್ತಿ, ಇದನ್ನೇ ಶುಕ್ರಶೋಣಿತ ಅಂತ ಕರಿತೇವೆ. ಈ ಬೀಜಗರ್ಭ ಸಮುದ್ಭವವಾದದ್ದರಿಂದ ಆ ಮಗು ಅದರಲ್ಲಿ ಒಂದು ಏನಸ್ಸು ಸೇರಿರ್ತದೆ. ಜೊತೆಗೆ ಗರ್ಭದಲ್ಲಿದ್ದ ನೀರನ್ನು ಗರ್ಭಾಂಬುಧಿ ಅಂತ ನಾವು ಕರಿತೇವೆ. ಆ ಗರ್ಭಾಂಬುಧಿಯಲ್ಲಿದ್ದ ನೀರನ್ನು ಕುಡಿದ ಕಾರಣದಿಂದ ಅದರ ಶರೀರದಲ್ಲಿ ಕುಡಿದ ನೀರೇ ಶರೀರದ ರಕ್ತ ಮಾಂಸಗಳಾಗಿ, ಕುಡಿದ ನೀರೇ ಶರೀರದಲ್ಲಿ ಮನಸ್ಸಾಗಿ ಪರಿವರ್ತಿತವಾದದ್ದರಿಂದ ಆ ದೋಷವನ್ನು ಮೆಲ್ಲನೆ ತೆಗೆಯುವ ಕೆಲಸ ಅದು ಜಾತಕರ್ಮ ಸಂಸ್ಕಾರದಿಂದ ಪ್ರಾರಂಭ ಆಗ್ತದೆ. ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಆರಂಭದಲ್ಲಿ ಗರ್ಭಾಧಾನಂ, ಪುಂಸವನಂ, ಸೀಮಂತೋ, ವೈಷ್ಣವ ಬಲಿಹಿ ಅಂತ ಇದಿಷ್ಟು ಗರ್ಭದ ಒಳಗೆ ನಡೆದಂತಹ ಸಂಸ್ಕಾರ. ಆಮೇಲೆ ನಾಮಕರಣದಿಂದ ಪ್ರಾರಂಭಿಸಿ ದೋಷ ತೊಳೆಯುವ ಸಂಸ್ಕಾರಗಳಾದರೆ ಚೌಲದ ತನಕ 9ನೇ ಸಂಸ್ಕಾರ ಚೌಲ ಮುಗಿದ ಮೇಲೆ ಉಪನಯನ ಸಂಸ್ಕಾರ. ಅದು ಶುದ್ಧವಾದ ಪಾತ್ರೆಗೆ ಹಾಲು ತುಂಬಿಸುವ ಸಂಸ್ಕಾರ. ಉಪನಯನ, ಮಹಾನಾಮ್ನಿ, ಮಹಾವ್ರತ, ಉಪನಿಷತ್, ಗೋದಾನ, ಸಮಾವರ್ತನ ಅಂತ ಹೇಳುವ ಸಂಸ್ಕಾರ. ಇವತ್ತು ಬಹುಶಃ ಉಪನಯನ ಆದಮೇಲೆ ಸಮಾವರ್ತನೆ, ಮಧ್ಯದ್ದೆಲ್ಲ ಗುರುಕುಲದಲ್ಲಿ ನಡೆಯತಕ್ಕಂತಹ ಸಂಸ್ಕಾರಗಳು. ಅದಕ್ಕೆ ನಮ್ಮ ಋಷಿಗಳು ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನು ಅಂತೇಳಿದರೆ ಅತೀತ ಸಂಸ್ಕಾರ ದೋಷ ಪರಿಹಾರಾರ್ಥಂ ಇದಂ ಕರಿಷಿ ಅಂತ ವ್ಯಾಹೃತಿಯಿಂದ ಆಹುತಿ ಹೊಡುವುದಕ್ಕೆ ಹೇಳಿದ್ದಾರೆ. ನಮಗೆ ಪದ್ಮನಾಭಾಚಾರ್ಯ ಅದನ್ನು ಚೆನ್ನಾಗಿ ಬರೆಸಿದ್ದಾರೆ. ಅತೀತ ಸಂಸ್ಕಾರ ಮಾಡದೇ ಇದ್ದದರಿಂದ ಬಂದ ದೋಷದ ಪರಿಹಾರಕ್ಕೆ ವ್ಯಾಹೃತಿ ಹೋಮದ ಒಂದು ವಿಧಾನವನ್ನು ಕೊಟ್ಟಿದ್ದಾರೆ. ಪ್ರಾಯಶ್ಚಿತ್ತ ಅದು ನಡೆಸಿ ಗೋದಾನ, ಸಮಾವರ್ತನ, ವಿವಾಹ. ಗೋದಾನ ಅಂತೇಳಿದರೆ ಅಲ್ಲಿ ಮತ್ತೆ ಗೋದಾನ ಅನ್ನೋದು ಒಂದು ಅರ್ಥ. ಆದರೆ ಗೋದಾನ ಸಂಸ್ಕಾರ ಅಂದರೆ ಶ್ಮಶ್ರುಕೇಶ ನಖಾದಿ ವಪನ ಅಂತ ಅದಕ್ಕೆ ಅರ್ಥ. ಸಂಸ್ಕೃತದಲ್ಲಿ ಗೋ ಅನ್ನೋ ಶಬ್ದಕ್ಕೆ 21 ಅರ್ಥ ಇದೆ. ಅದರಲ್ಲಿ ಒಂದು ಅರ್ಥ ಕೂದಲು ಅಂತ ಅರ್ಥ. ಗೋ ಅಂದರೆ ಕೂದಲು ಅಂತ. ದಾನ ಅನ್ನುವುದಕ್ಕೆ ಅವಖಂಡನೆ, ಕತ್ತರಿಸುವುದು ಅಂತ ಅರ್ಥ. ಗೋದಾನ ಅಂದರೆ ಕೂದಲು ಕತ್ತರಿಸುವುದು ಅಂತ ಅರ್ಥ. ಹೀಗೆ ಶ್ಮಶ್ರು, ಗಡ್ಡ ಬಂದಾಗ ಗಡ್ಡವನ್ನು ತೆಗೆಯುವ ಮೊದಲ ಸಂಸ್ಕಾರ. ಹೇಗೆ ಕೂದಲು ಬಂದಾಗ ಕೂದಲು ತೆಗೆಯುವ ಸಂಸ್ಕಾರಕ್ಕೆ ಚೌಲ ಅಂತ ಹೆಸರು, ಹಾಗೆ ಶ್ಮಶ್ರು ಬಂದಾಗ ಅದನ್ನು ಮೊದಲು ತೆಗೆಯುವಂತಹ ಸಂಸ್ಕಾರಕ್ಕೆ ಗೋದಾನ ಸಂಸ್ಕಾರ ಅಂತ ಹೆಸರು. ಜೊತೆಗೆ ಗುರುಗಳ ಲೆಕ್ಕದಲ್ಲಿ, ಗುರುಕುಲದಲ್ಲಿ ಪಾಠ ಹೇಳಿದಂತಹ ಹಿರಿಯರ ಹೆಸರಿನಲ್ಲಿ ಒಂದು ಎತ್ತು ಮತ್ತು ಹಸುವನ್ನು ದಾನ ಮಾಡುವ ವಿಧಾನವು ಅದರಲ್ಲಿ ಸೇರಿಕೊಳ್ತದೆ ಗೋದಾನ ಸಂಸ್ಕಾರದಲ್ಲಿ. ಆಮೇಲೆ ಸಮಾವರ್ತನ ಅಂದರೆ ತಿರುಗಿ ಬರುವುದು ಅಂತ ಶಬ್ದಕ್ಕೆ ಅರ್ಥ. ಆಮೇಲೆ ವಿವಾಹ. ಬರುವಾಗಲೇ ಅವ ಕೇಳಿಕೊಂಡು ಬರ್ತಾನೆ, ಕನ್ಯಾರ್ಥಿ ಅಂತ ಕೇಳಿಕೊಂಡು ಬರ್ತಾನೆ. ಆಗ ಕನ್ಯೆಯನ್ನು ಹೆತ್ತವರು ಸ್ವಾಗತಂ ಅಂತ ಹೇಳ್ತಾರೆ. ಅವರು ಸ್ವಾಗತಂ ಅಂತ ಹೇಳಿದಾಗ, ಇವ ವೆಲ್ಕಮ್ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳಲ್ಲ, ಇವ ಸೀದಾ ಮನೆ ಒಳಗೆ ಹೋಗ್ತಾರೆ. ಸ್ವಾಗತಂ ಅಂತ ಹೇಳಿದ್ದೇ ತಡ ಹೋಗ್ತಾನೆ. ಹೋಗಿ ಏನು ಓದಿದ್ದೀರಿ, ಏನು ಗೋತ್ರ ಅಂತ ಅವರು ಕೇಳ್ತಾರೆ. ಇವಳದು ಈ ಗೋತ್ರ ಆಗಬಹುದು ಅಂತ ಆಯ್ತು, ಅಲ್ಲಿ ತೀರ್ಮಾನ ಆಯಿತು ಎಲ್ಲ. ಆಮೇಲೆ ಪಂಚಕವೂ ಬರಬೇಕಾಗಿಲ್ಲ, ನಿಶ್ಚಿತಾರ್ಥದಲ್ಲಿ ಇಷ್ಟಕ್ಕೆ. ಆದರೆ ಕೆಲವು ವಿದ್ಯಾರ್ಥಿಗಳು ಹಾಗೆ ಹೊರಟವರು, ಸಮಯ ಮುಗೀತು, ಇಲ್ಲಿ ಉಪಸಂಹಾರ. ಆದ್ದರಿಂದ ಅಲ್ಲಿಗೆ ಕೆಲವು ವಿದ್ಯಾರ್ಥಿಗಳು ಹಾಗೆ ಹೊರಟವರು ಸೀದಾ ಕನ್ಯಾರ್ಥಿ ಅಂತ ಹೇಳಿಕೊಂಡು ಹೋಗಲಿಲ್ಲ ಅಂತೆ. ಮದುವೆ ಅಂದರೆ ಅದು ಒಂದು ಹೊಂಡ. ಮದುವೆ ಎಂಬ ಹೊಂಡಕ್ಕೆ ಬಿದ್ದರೆ ಆಮೇಲೆ ಏಳಲಿಕ್ಕಾಗುವುದಿಲ್ಲ. ಹೆಣ್ಣಿನ ಕೈಗೆ ಸಿಕ್ಕಿ ಹಾಕಿಕೊಂಡ್ರೆ ಪಿಶಾಚಿಗೆ ಸಿಕ್ಕಿ ಹಾಕೊಂಡಾಗೆ, ಮೊಬೈಲಿಗೆ ಸಿಕ್ಕಿ ಹಾಕೊಂಡಾಗೆ ಅಂತ ಅಂದ್ಕೊಂಡ್ರಂತೆ. ಹಾಗೆ ಅಂದ್ಕೊಂಡು ಕಾಡಿನ ದಾರಿ ಹಿಡಿದು ಹೊರಟ್ರಂತೆ. ಹಾಗೆ ಹೊರಡುವ ಹೊತ್ತಿಗೆ ಆ ಮರದ ಮೇಲೆ ಒಂದು ಹಕ್ಕಿ ಹೇಳಿತಂತೆ, ಹೇಡಿಗಳಿರೋ ಅಂತ ಹೇಳಿತಂತೆ. ಹೇಡಿಗಳೇ, ಅಯ್ಯೋ ನಾವು ಹೇಡಿಗಳು ಅಂತ ಯಾರು ಹೇಳ್ತಾರೆ? ತಲೆ ಎತ್ತಿ ನೋಡಿದರೆ ಇಂದ್ರನೇ ಹಕ್ಕಿಯಾಗಿ ಬಂದು ಅವರಿಗೆ ಗಾರ್ಹಸ್ಥ್ಯದ ಮಹತ್ವವನ್ನು ಉಪದೇಶಿಸಿದ. ನೀವು ಹೆದರಿಕೊಂಡು ಹೋಗ್ತಾ ಇದ್ದೀರಿ. ಅಲ್ಲ, ಮದುವೆಯಾಗಬೇಕು, ಆಕೆಗೂ ಮೋಕ್ಷದ ದಾರಿಯನ್ನು ತೋರಿಸಬೇಕು. ಹೆತ್ತಂತಹ 12 ಜನ ಮಕ್ಕಳಿಗೆ ಮೋಕ್ಷದ ದಾರಿ ತೋರಿಸಬೇಕು. ಇದನ್ನು ನೆನಪಿಟ್ಟುಕೊಂಡು ಹೋಗುವಾಗ ಹೆತ್ತಂತಹ 12 ಜನ ಮಕ್ಕಳಿಗೆ, ಅಷ್ಟಕನ್ಯಾ ಅಷ್ಟಪುತ್ರ ಭವತ್ವಂಚ ಅಲ್ಲ, ಹೆತ್ತ 12 ಮಕ್ಕಳಿಗೆ ಬೇಕು. ಈ ದೇಶ ಗಟ್ಟಿಯಾಗಬೇಕಾದ್ರೆ ಅನಿವಾರ್ಯ ಅಂತ ಅನಿಸ್ತದೆ. ಆದರೆ ಇದನ್ನು ಎಲ್ಲೂ ಕೂಡ ಹೇಳಲಿಕ್ಕೆ ಹೋಗಬೇಡಿ, ಹಾಗುಂಟು. ಹೆತ್ತ 12 ಮಕ್ಕಳಿಗೂ ಕೂಡ ಮೋಕ್ಷದ ದಾರಿಯನ್ನು ತೋರಿಸಿ, ಆ ರೀತಿಯ ಧರ್ಮ ಪ್ರಜಾವೃದ್ಧಿ, ಧರ್ಮಯುಕ್ತವಾದ ಪ್ರಜಾವೃದ್ಧಿಯನ್ನು ನಡೆಸುವುದಕ್ಕೋಸ್ಕರ ನೀವು ವಿವಾಹವಾಗುವುದು ಬಿಟ್ಟು ಯಾವುದರಲ್ಲಿ ಎಷ್ಟು ಎತ್ತರದ ಸ್ಥಾನವನ್ನು, ಮೋಕ್ಷದಲ್ಲೂ ಅತಿ ಉತ್ಕರ್ಷವನ್ನು ಪಡೆಯುವುದಕ್ಕೆ ಸಾಧ್ಯವೋ ಅಂಥದ್ದಕ್ಕೆ ಹೆದರಿ ಬೆನ್ನು ಹಾಕ್ತಾ ಇದ್ದೀರಲ್ವ ಅಂತ ಹೇಳಿ ಎಚ್ಚರಿಸಿ ಹೋದ ಇಂದ್ರನ ಕಥೆ ಇವತ್ತಿನ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದದ್ದು. ಅಂತಹ ಸಂಸ್ಕಾರಗಳ ವಿಷಯಗಳಲ್ಲಿ ನಿರೀಕ್ಷಣೆ ನಡೆದು ಕೊನೆಗೆ ನಿರೀಕ್ಷಣೆಯಲ್ಲಿ ನಾನೀಗ ಸದ್ಯದಲ್ಲಿದ್ದೇನೆ.
ಒಟ್ಟು ಏನು ಈ ಹಿರಿಯರೆಲ್ಲ ಮಾತಾಡಿದ ವಿಷಯದಲ್ಲಿ ನಾವು ಅವಲೋಕನ ಮಾಡುವುದು ಅಂದ್ರೇನು? ಒಂದು ಸಲ ನಿಮಗೆ ನೆನಪು ಮಾಡುವುದು ಅಷ್ಟೇ. ಇಷ್ಟಿಷ್ಟು ವಿಷಯಗಳು ಇವತ್ತು ಬಂದಿದ್ದಾವೆ ಅನ್ನುವುದು. ಒಟ್ಟಂದದಲ್ಲಿ ಇವತ್ತಿನ ಭಾನುವಾರ ಅದು ಪರ್ವಕಾಲ. ವಾರಗಳಲ್ಲಿ ಪರ್ವಕಾಲ ಅಂದರೆ ಭಾನುವಾರ ಅಂತ ಒಂದು ಮಾತಿದೆ ಸ್ಮೃತಿ ಗ್ರಂಥದಲ್ಲಿ. ಭಾನುವಾರದ ದಿವಸ ಮೌನ ಮಾಡುವಂಥದ್ದು ಶ್ರೇಷ್ಠ, ಭಾನುವಾರದ ದಿವಸ ಶಾಸ್ತ್ರವನ್ನು ಪಾರಾಯಣ ಮಾಡುವಂಥದ್ದು ಶ್ರೇಷ್ಠ, ಭಾನುವಾರದ ದಿವಸ ಶಾಸ್ತ್ರ ಶ್ರವಣ ಮಾಡುವಂಥದ್ದು ಶ್ರೇಷ್ಠ. ಇವತ್ತು ಅಂತಹ ಶ್ರೇಷ್ಠ ಕೆಲಸದಲ್ಲಿ ತೊಡಗಿಸಿಕೊಂಡ ತಮ್ಮೆಲ್ಲರಿಗೂ ನಮ್ಮ ಅಭಿವಂದನೆಗಳು. ಇಲ್ಲಿ ಸೇರಿದ ವಿದ್ವಾಂಸರ ಮಧ್ಯದಲ್ಲಿ ಒಂದು ದಿನ ಪೂರ್ತಿ ನನ್ನ ಜಂಜಾಟಗಳನ್ನೆಲ್ಲ ಬಿಟ್ಟು ಕುಳಿತು ಶ್ರವಣ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೂ ಭಕ್ತಿ ನಮ್ರ ಪ್ರಣಾಮಗಳ ಜೊತೆಗೆ ಇಷ್ಟು ಹೊತ್ತು ಇದ್ದ ನಿಮಗೆ ಜಯಕಾರವನ್ನು ಹೇಳ್ತಾ ನನ್ನ ಮಾತನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ.